ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಸಂತೋಷವಾಗಿದ್ದೀರಿ ಈ ದಿನ? ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನ. ಎಷ್ಟು ಜನ ನಾನು ಪ್ರತಿದಿನ ದೇವರನ್ನು ಅನುಭವಿಸ್ಬೇಕೆಂಬುದಾಗಿ ಇಷ್ಟಪಡ್ತೀರಿ? ಓಕೆ, ಹಾಗಾದರೆ ನಾವು ನಿಮಗೆ ಸಂತೋಷದ ವಿಷಯ ಏನಂತಂದರೆ, ಈ ದಿನದಿಂದಲೇ ನಾವು ಸಾಯಂಕಾಲ ಕಡಿಮೆ 3 ಗಂಟೆ ನಾವು ಇಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯೋಣ. ಎಷ್ಟು ಜನರಿಗೆ ಸಂತೋಷವಾಗಿದೆ ರೀ? ಓಕೆ, ನಾನು ನಂಬ್ತೇನೆ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಸೊ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ಕಣ್ಣು ಮುಚ್ಚಿ 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದೀಗ ತಂದೆ, ಭೂಪರಲೋಕಗಳ ಒಡೆಯನೇ, ಸರ್ವಶಕ್ತನಾದ ದೇವನೇ, ನಿನಗೆ ಸ್ತೋತ್ರಪ್ಪ. ವಾಕ್ಯಕ್ಕಾಗಿ ಹಸಿವೆಯಿಂದ ಬರ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಾನು ಬಯಸ್ತೇನೆ, ದೇವರು ನಮ್ಮ ಜೊತೆ ಈ ದಿನ ಬಲವಾಗಿ ಮಾತನಾಡುವಂತೆ ನಾನು ಬೇಡಿಕೊಳ್ತೇನೆ. ಈ ಸಮಯದಲ್ಲಿ ಸಹೋದರಿ ಕುಸುಮ ಬಂದು ಪ್ರಾರ್ಥನೆ ಮಾಡಬೇಕೆಂದಾಗಿ ಬೇಡಿಕೊಳ್ತೇನೆ. ಈ ಸಮಯದಲ್ಲಿ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಅಪ್ಪ ತಂದೆ ಆದೇವ್ರಿ, ಧನ್ಯವಾದ್ರಪ್ಪ ಕರ್ತನೆ. ರಜಾ, ನೀವು ಮಾಡಿದಂಥ ಉಪಕಾರಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ರಜಾ ಕರ್ತನೆ, ಆರಾಧನೆಯಲ್ಲಿ ಸ್ವಾಮಿ ಕರ್ತನೆ ನಮ್ಮ ಪ್ರತಿಯೊಬ್ಬರನ್ನ ಮುಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿದ್ರಿ, ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಎಷ್ಟೋ ಬಿಡುಗಡೆಯನ್ನು ನಮಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ರಜಾ, ಈ ಮುಂದಿನ ಸಮಯವನ್ನು ಸ್ವಾಮಿ ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸ್ತೇವಪ್ಪ ಕರ್ತನೆ. ಸಭಾಪಾಲಕರೊಟ್ಟಿಗೆ ಸ್ವಾಮಿ ಕರ್ತನೆ ರಜಾ, ನೀವು ಸ್ವಾಮಿ ಅವರ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಪ್ಪ ಕರ್ತನೆ. ನಿನ್ನ ಆತ್ಮನಿಂದ ಸ್ವಾಮಿ ತುಂಬಿಸಪ್ಪ, ಅವರ ಬಾಯಿಗೆ ಬಾಯಾಗಿದ್ದು ಕರ್ತನೆ ರಜಾ ನಮ್ಮೊಟ್ಟಿಗೆ ಮಾತನಾಡ್ರಿ ಅಪ್ಪ ಕರ್ತನೆ. ನಾವೆಲ್ಲರೂ ಕೇಳಿ ಕರ್ತನೆ ರಜಾ ಆ ವಾಕ್ಯದ ಪ್ರಕಾರ ನಡೆದುಕೊಳ್ಳೋದಕ್ಕಾಗಿ ಕರ್ತನೆ ನಿನ್ನ ಕೃಪೆ ಸಹಾಯ ನಿನ್ನ ಆತ್ಮನಿಂದ ನಮ್ಮೆಲ್ಲರನ್ನು ತುಂಬಿಸ್ರಿ ಎಂಬುದಾಗಿ ಬೇಡ್ತೇನೆ ರೀ ಕರ್ತನಾದೇಸುವೆ. ಕರ್ತನೆ, ನೀವು ಮಧ್ಯದಲ್ಲಿದ್ದು ಸ್ವಾಮಿ ನಮ್ಮೆಲ್ಲರನ್ನು ನಡೆಸ್ರಿ ಎಂಬುದಾಗಿ ಬೇಡ್ತೇನಪ್ಪ. ಎಲ್ಲ ಘನ ಮಾನ ಮಹಿಮೆ ನಿಮಗ್ರಿ ತಂದೆ. ಯೇಸು ಕ್ರಿಸ್ತ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆದೇವ್ರಿ, ಆಮೇನ್. ಆಮೇನ್. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರ ವಾಕ್ಯದಿಂದ ನಿಮ್ಮೆಲ್ಲರಿಗೆ ಪ್ರತಿ ವಾರ ಆಶೀರ್ವಾದ ಆಗ್ತಾಯಿದೆ ಎಂಬುದಾಗಿ. ಸೊ ನಾವು ಕೆಲವೊಂದು ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇರುವಾಗ ಚಿಂತಿಸ್ಲಿಕ್ಕೆ ಹೋಗಬೇಡ್ರಿ, ದೇವರು ನಮ್ಮನ್ನು ಭೇಟಿ ಕೊಡುವನಾಗಿದ್ದಾನೆ. ಸೊ ಈ ರೀತಿ ಅಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ, ನಾನು ಪ್ರತಿ ಸಲ ಅನಾರೋಗ್ಯದಲ್ಲಿ ಬೀಳುವಾಗ, ಪ್ರತಿ ಸಲ ನನಗೆ ಪರಿಸ್ಥಿತಿಗಳು ಭಾಳ ಕಠಿಣವಾಗಿಯೇ ಬರುವಾಗ ನನ್ನ ಜೊತೆ ದೇವರಿಲ್ಲ, ನನ್ನನ್ನು ದೇವರು ಪ್ರೀತಿಸುವುದಿಲ್ಲ, ಆತನು ಬರೀ ಐಶ್ವರ್ಯವಂತರಿಗಾಗಿದ್ದಾನೆ, ಒಳ್ಳೆಯ ಜನರಿಗಾಗಿ ಇದ್ದಾನೆ ಅಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅದು ನಿನ್ನನ್ನು ದೇವರ ಹತ್ತಿರ ನಡೆಸುವಂಥದ್ದಲ್ಲ, ನಿನ್ನನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರ ನಿನ್ನನ್ನು ನೀನೇ ಎನ್ಕರೇಜ್ ಮಾಡಿಕೊ. ಹೌದು, ನನ್ನ ದೇವರು ನನ್ನನ್ನು ಮುಟ್ಟುವವನಾಗಿದ್ದಾನೆ, ಹೌದು ನನ್ನ ದೇವರು ನನ್ನನ್ನು ಮುಟ್ಟುವವನಾಗಿದ್ದಾನೆ, ನನ್ನ ಜೊತೆ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ಸಲ ನಾವು ಯಾರ ವಿಷಯದಲ್ಲಿ ನೋಡಿಕೊಂಡು ಯಾರಿಗಾದರೂ ಗೊತ್ತಾ? ಕಳೆದ ಸಲ ನಾವು ಈ ಪ್ರಪಂಚದ ನಾಗರಿಕತೆಯಲ್ಲಿ ಪ್ರಯಾಸ ಪಡುವುದಕ್ಕಿಂತಲೂ ಪರಲೋಕದ ನಾಗರಿಕರಾಗುವುದಕ್ಕಾಗಿ ಪ್ರಯಾಸ ಪಡಬೇಕೆಂಬುದಾಗಿ ನಾವು ಕೇಳಿದ್ವಿ. ಆಮೇನ್. ಹಲ್ಲೆಲೂಯಾ. ಯಾಕಂದರೆ ಈ ಪ್ರಪಂಚದ ಒಬ್ಬ ಒಳ್ಳೆ ನಾಗರಿಕನಾಗಬೇಕಂತೇಳಿ ದೇವರನ್ನೇ ಬಿಟ್ಟು ಹೋದಂಥ ಒಬ್ಬ ವ್ಯಕ್ತಿ, ಅವನಿಗೆ ಬಂದಂಥ ಪರಿಸ್ಥಿತಿ ಏನು? ಆತನು ಹಂದಿಗಳನ್ನು ಮೇಯಿಸಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ಅವನು ಒಂದು ಪಶ್ಚಾತ್ತಾಪ ಪಡ್ತಾನೆ. ಅದೇನಂತಂದರೆ, ನನ್ನ ತಂದೆ ಮನೆಯಲ್ಲಿ ಎಷ್ಟು ಆಳುಗಳಿದ್ದಾರೆ, ಅವರಿಗೆ ಒಳ್ಳೆ ಊಟ ಇದೆ, ನಾನಿಲ್ಲಿ ಆಳಾಗಿದ್ದೇನೆ, ನನಗೆ ಹಂದಿಗಳ ಊಟ ಕೂಡ ಸಿಗ್ತಾ ಇಲ್ಲಲ್ಲ. ಈಗ ನನ್ನ ತಪ್ಪಿನ ಅರಿವಾಯಿತು, ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ, ನನ್ನನ್ನು ಆತನು ಹೇಗಾದರೂ ಸ್ವೀಕಾರ ಮಾಡ್ಕೊಳ್ಳಿ, ಮಗನಾದರೂ ಸ್ವೀಕಾರ ಮಾಡ್ಕೊಳ್ಳಿ ಅಥವಾ ಆಳಾದರೂ ಸ್ವೀಕಾರ ಮಾಡ್ಕೊಳ್ಳಿ, ನಾನು ತಂದೆಯ ಬಳಿಗೆ
ಮರಳಿ ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇನು ತೋರಿಸ್ತದೆ ಗೊತ್ತಾ? ನನ್ನ ಯೇಸು ಸ್ವಾಮಿ ಬಳಿ ಹೋಗ್ತೇನೆ, ಆತನು ತನಗಿಷ್ಟವಾದದ್ದನ್ನು ನನ್ನ ಜೀವಿತದಲ್ಲಿ ಮಾಡಲಿ. ಆಮೇನ್, ಆಮೇನ್. ಕಳೆದ ದಿನಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಂದು ಶೋಫಾರ್ ಅನ್ನುವಂಥ ಒಂದು ತುತ್ತೂರಿಯನ್ನು ಊದಲಾಯಿತು. ಅದೇನು ತೋರಿಸ್ತದೆ ಅಂತಂದರೆ ಪಶ್ಚಾತ್ತಾಪ ಪಡುವಂಥ ಕರೆ. ಏನ್ರಿ? ಪಶ್ಚಾತ್ತಾಪ ಪಡುವಂಥ ಕರೆ. ಪಶ್ಚಾತ್ತಾಪ ಆದ ನಂತರ ಶುದ್ಧೀಕರಣದ ಒಂದು ದಿನವನ್ನು ಕೂಡ ದೇವರು ಅವರಲ್ಲಿ ಇಟ್ಟಿದ್ದಾನೆ. 7 ಹಬ್ಬಗಳನ್ನು ಇಟ್ಟಿದ್ದಾನೆ. ಆದರೆ ಈಗ ಬಂದಿರುವಂಥ ಮೊನ್ನೆ ನಡೆದಂಥ ಹಬ್ಬ ತುತ್ತೂರಿಯ ಹಬ್ಬ. ಬಹು ಬೇಗನೆ ಶುದ್ಧೀಕರಣದ ಹಬ್ಬ ಬರಲಿಕ್ಕಿದೆ. ಹಲ್ಲೆಲೂಯಾ. ಅದಾದ ನಂತರ ಇನ್ನೊಂದು ಹಬ್ಬ ಬರಲಿಕ್ಕಿದೆ, ಪರ್ಣಶಾಲೆಗಳ ಹಬ್ಬ ಎಂಬುದಾಗಿ. ಅವರೆಲ್ಲ ತಮ್ಮ ಮನೆಗಳನ್ನು ಬಿಟ್ಟು ಬರಬೇಕು. ಅವರು ಇಸ್ರಾಯೇಲ್ ದೇಶದಲ್ಲಿದ್ದಂಥ ದೇವಾಲಯಕ್ಕೆ ಕೂಡಿ ಬರಬೇಕು. ಅಲ್ಲಿ ಅವರು ಗುಡಾರಗಳನ್ನು ಮಾಡಿಕೊಳ್ಳಬೇಕು. ಅಲ್ಲಿ ಅವರು 7 ದಿವಸ ತಮ್ಮ ಮನೆಯನ್ನು ಮರೆತು ಬಿಡಬೇಕು. ಅಲ್ಲಿಯೇ ವಾಸ ಮಾಡಬೇಕು. ಅಲ್ಲಿ ದೇವ ಜನರೊಟ್ಟಿಗೆ ಒಂದಾಗಬೇಕು. ಚರಿತ್ರೆ ಹಿಂಗೆ ಅಲ್ಲಿರುವಂಥ ಆ ಹಬ್ಬಗಳಲ್ಲಿರುವಂಥ ಒಂದು ವಿಷಯ ಏನಂತಂದರೆ, ಆ 7 ದಿನಗಳ ಹಬ್ಬದಲ್ಲಿ ಮನೆಯಲ್ಲಿ ಎಂಥ ಘಟನೆ ಸಂಭವಿಸಿದರೂ ಕೂಡ ತಪ್ಪಿಸ್ಕೊಳ್ಳೋದು ಬಿಡ್ರಿ, ಬೇರೆ ಕಡೆ ಇರೋಣ, ಅವನು ಅಲ್ಲಿ ಬಂದಾಗ ಅದ್ರ ವಿಷಯದಲ್ಲಿ ಮಾತನಾಡಲೂಬಾರ್ದಂತೆ. ಆ 7 ದಿನ ಅವನು ಎಲ್ಲವನ್ನ ಮರೆತು ದೇವರ ಆ ಆಲಯದ ಹತ್ತಿರ ಗುಡಾರಗಳನ್ನು ಮಾಡಿಸ್ಕೊಂಡು ದೇವ ಜನರೊಟ್ಟಿಗೆ ಸಂತೋಷ ಪಡಬೇಕೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅರ್ಥ ಆಗ್ತಾಯಿದ್ರಿ ಎಲ್ಲರಿಗೂ? ಅರ್ಥ ಆಗ್ತಾಯಿದ್ರಿ? ಆಮೇಲೆ ಹಲ್ಲೆಲೂಯಾ. ಈಗ ಶಾರೀರಿಕ ಜಗತ್ತಿನಲ್ಲಿ ತುತ್ತೂರಿಯನ್ನು ಊದಲಾಗಿದೆ, ಆದರೆ ಆತ್ಮಿಕ ಜಗತ್ತಿನಲ್ಲಿಯೂ ಕೂಡ ಒಂದು ತುತ್ತೂರಿ ಊದಲಿಕ್ಕಿದೆ. ಆಗ ಅದು ಊದಲ್ಪಡುವಾಗ ಕಳೆದ ವಾರ ಹೇಳಿದ ಹಾಗೆ ಸ್ವರ್ಗಾರೋಹಣ. ಪಕ್ಕನೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ, ಕಣ್ಣು ಮುಚ್ಚಿ ಕಣ್ಣು ತೆಗೀರಿ ನೋಡೋಣ. ತೆಗೀರಿ. ಎಷ್ಟು ನಿಮಿಷ ಹಿಡಿತು? ಸೆಕೆಂಡ್, ಫ್ಯಾಕ್ಷನ್ ಆಫ್ ಸೆಕೆಂಡ್ ಎಂಬುದಾಗಿ ಹೇಳ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೇ ಸಮಯದಲ್ಲಿ ತುತ್ತೂರಿ ಊದಿತಪ್ಪ ಅಂತಂದರೆ ಇಷ್ಟೇ ಸಮಯದಲ್ಲಿ ನಾವು ಸ್ವರ್ಗದಲ್ಲಿರುತ್ತೇವೆ. ಸಂತೋಷವಾದವ್ರು ಮಾತ್ರ ಚಪ್ಪಾಳೆ ಹೊಡ್ರಪ್ಪ. ಸ್ವರ್ಗಕ್ಕೆ ಹೋಗ್ಬೇಕಂತೇಳಿ ಆಸೆ ಇದ್ದವರು ಚಪ್ಪಾಳೆ ಹೊಡ್ರಿ, ಇಲ್ಲದೇ ಇರೋರು ಬೇಡ. ಹಲ್ಲೆಲೂಯಾ. ನಿಮ್ಮ ಚಪ್ಪಾಳೆಯಿಂದ ಏನು ಯೇಸು ಸ್ವಾಮಿಗೆ ಏನು ಆಗಲಿಕ್ಕಿಲ್ಲ, ಆದರೆ ಕೊಡುವುದಾದರೆ ಸಂತೋಷದಿಂದ ಕೊಡ್ರಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ತುತ್ತೂರಿ ಶಬ್ದ ಏನು ತೋರಿಸ್ತದೆ ಗೊತ್ತಾ? ಎಚ್ಚರಿಕೆ ಗಂಟೆ. ಪಶ್ಚಾತ್ತಾಪ ಪಡ್ರಿ, ಯಾಕಂದರೆ ನಿಮ್ಮ ಯಜಮಾನನು ಬರಲಿಕ್ಕಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಸ್ವರ್ಗಾರೋಹಣವೇ ಅಂತ್ಯ ಎಂಬುದಾಗಿ ಹೇಳುವುದಿಲ್ಲ. ಬೈಬಲ್ ನಮಗೇನು ಹೇಳ್ತದೆ ಅಂತಂದರೆ, ಸ್ವರ್ಗಾರೋಹಣದ ನಂತರ ಈ ಭೂಮಿಯಲ್ಲಿ 7 ವರ್ಷ ಇದೆ ಎಂಬುದಾಗಿ. ಆ 7 ವರ್ಷದಲ್ಲಿ ಯಾರು ಇರ್ತಾರಪ್ಪ ಅಂತಂದರೆ, ಈ ಕಡೆ ನನಗೆ ಯೇಸುವನೂ ಬೇಕು, ಈ ಕಡೆ ನನಗೆ ಹಣನೂ ಬೇಕು, ಈ ಕಡೆ ನನಗೆ ಪ್ರಪಂಚನೂ ಬೇಕು, ಈ ಕಡೆ ನನಗೆ ಪ್ರಪಂಚದ ಸ್ನೇಹಿತರು ಬೇಕು, ಅವರ ಜೊತೆ ಎಲ್ಲ ಪಾರ್ಟಿಗಳು ನನಗೆ ಬೇಕು, ಎರಡೂ ಬೇಕು ಅನ್ನುವಂಥವರು ಇಲ್ಲೇ ಉಳ್ಕೊಳ್ತಾರೆ. ಎಲ್ಲಿ ಉಳ್ಕೊಳ್ತಾರೆ ಅವರು? ಅವ್ರಿಗೆ ತುತ್ತೂರಿ ಶಬ್ದ ಕೇಳೋದಿಲ್ಲ. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ದಲ್ಲಿ ಏನು ಹೇಳ್ತದೆ? ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಆರತಿಗಳನ್ನು ಹಿಡಿದುಕೊಂಡು ಸಿದ್ಧರಾಗಿರಬೇಕಂತೆ. ಏನಂದರೆ? ಆರತಿಗಳನ್ನು ಹಿಡಿದುಕೊಂಡು ಸಿದ್ಧರಾಗಿರಬೇಕು. ಅದರೊಳಗಡೆ ಏನಿರಬೇಕು? ಎಣ್ಣೆ ಇರಬೇಕು. ಯಾಕೆ? ನಿನ್ನ ಯಜಮಾನ ಬೆಳಿಗ್ಗೆ ಆದರೂ ಬರಬಹುದು, ಸಾಯಂಕಾಲವಾದರೂ ಬರಬಹುದು, ಅಲ್ಲ, ರಾತ್ರಿಯಾದರೂ ಬರಬಹುದು, ಮಧ್ಯರಾತ್ರಿಯಲ್ಲಾದರೂ ಬರಬಹುದು. ನಿನ್ನ ಮತ್ತು ನನ್ನ ಕೆಲಸ ಏನು? ಎಚ್ಚರವಾಗಿರುವುದು. ಯಜಮಾನ ಬಂದಾಗ ನನ್ನ ಯಜಮಾನನಿಗೆ
ಸಲ್ಲಿಸಬೇಕಾದಂಥ ಗೌರವ ಆರತಿ ಎತ್ತಿ ನನ್ನ ಯಜಮಾನನಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ತನ್ನಗಾಗಿರೋರೊಂದು ಹಾಲೆಲೂಯಾ. ಮತ್ತು ಆಗಲೇ ಯಾಕೆ ತನ್ನಗಾಗಿದ್ರಿ? ಹಾಲೆಲೂಯಾ. ಬೆಚ್ಚಗಾಗಿರೋರೊಂದು ಹಾಲೆಲೂಯಾ. ಸತ್ಯವಾಗ್ಲೂ ಹೇಳ್ತೇನೆ, 4 ಮಂದಿ ಅಷ್ಟೇ ಬೆಚ್ಚಗಿದ್ದಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಮತ್ತೆ ಯಾರು ಈ ಪ್ರಪಂಚದಲ್ಲಿ ಉಳಿತಾರಂತಂದರೆ, ಯೇಸು ಯಾರೆಂಬುದು ಗೊತ್ತಿದ್ದರೂ ಕೂಡ ನನಗೆ ಯೇಸು ಬೇಡ, ನಾನು ಮೊದಲಿನಿಂದಲೂ ಹೆಂಗಿದ್ದೇನೆ ಹಾಗೆ ಇರ್ತೇನೆ, ಅದಕ್ಕಾಗಿಯೇ ಬದುಕ್ತೇನೆ ಅನ್ನುವವರು ಇಲ್ಲೇ ಉಳಿತಾರೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಏನಪ್ಪ ಅಂತಂದರೆ, ಬೈಬಲ್ದಲ್ಲಿ ದೇವಜನರು ಅನ್ನುವಂಥ ಪದ ಬಂದಿದೆ. ಅವ್ರ ಬಗ್ಗೆ ಬೈಬಲ್ ಯಾರ ವಿಷಯದಲ್ಲಿ ಹೇಳ್ತದೆ ಅಂತಂದರೆ, ಅವರು ಇಸ್ರಾಯೇಲರಾಗಿದ್ದಾರೆ. ಯಾರಾಗಿದ್ದಾರೆ? ಪಕ್ಕದವ್ರು ಹೇಳ್ರಿ, ಇಸ್ರಾಯೇಲರು ಎಂಬುದಾಗಿ. ನಾನು ಆದುಕೊಂಡಂಥ ಜನಾಂಗ ಎಂಬುದಾಗಿ ಬರ್ತದೆ, ಅವರು ಇಸ್ರಾಯೇಲರಾಗಿದ್ದಾರೆ. ಪಕ್ಕದವ್ರಿಗೆ ಹೇಳ್ರಿ, ಅವರು ಇಸ್ರಾಯೇಲರಾಗಿದ್ದಾರೆ ಎಂಬುದಾಗಿ. ಆಮೇನ್, ಆಮೇನ್, ಹಾಲೆಲೂಯಾ. ಅನೇಕ ಪ್ರವಾದಿಗಳು ಡೇ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳಿದರು. ಆಮೇನ್. ಅಂದರೆ ಕರ್ತನ ದಿನದಲ್ಲಿ, ಕರ್ತನ ದಿನದಲ್ಲಿ ಅಂತಂದರೆ ಆತನೇ ಈ ಭೂಮಿಯನ್ನು ಆಳ್ವಿಕೆ ಮಾಡುವಂಥ ದಿನಗಳು. ಆ ಸಮಯದಲ್ಲಿ ಏನಿರ್ತದೆ ಅವುಗಳನ್ನು ಕುರಿತು ಕೂಡ ಅವರು ಮಾತನಾಡಿದರು. ಹಾಗಾದರೆ ಈ ಪ್ರಪಂಚದಲ್ಲಿ ಯಾರ್ಯಾರು ಉಳ್ಕೊಳ್ತಾರಂತೆ? ಯೇಸುವನ್ನು ತಿಳ್ಕೊಂಡಿದ್ರು, ಆದರೆ ಯೇಸುವನ್ನೇ ನಾನು ಅವನಿಗೋಸ್ಕರನೇ ಜೀವಿಸಬೇಕು ಅನ್ನುವುದನ್ನು ಮನಸ್ಸು ಮಾಡದೆ ಎಲ್ಲ ನಡೀತದೆ ನನ್ನ ಜೀವಿತದಲ್ಲಿ ಅಂತೇಳಿ ಬದುಕಿದವರು ಅವ್ರೇನು ಮಾಡ್ತಾರಂತೆ? ಮೊದಲು ಬಂದಂಥ ಟ್ರೈನ್ ಒಳಗಡೆ ಅವರು ಹೋಗೋದಿಲ್ಲ ಅಂತೆ. ಮೊದಲು ಬಂದಂಥ ಇಂಟರ್ನ್ಯಾಷನಲ್ ವಿಮಾನ ಸುಮಾರು ಬರೀ 853 ಜನ ಕೂತ್ಕೊಳ್ಳುವಂಥದ್ದು. ಅಂಥ ವಿಮಾನ ಅಲ್ಲ, ಅದಕ್ಕಿಂತಲೂ ದೊಡ್ಡ ವಿಮಾನ ಬಂದಿತ್ತು. ಅವರು ಅದರೊಳಗಡೆ ಹೋಗುವುದಿಲ್ಲ ಅಂತೆ. ಈಗ ಅಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದು ಬರ್ತದಂತೆ ವಿಮಾನ. ಅದು ಯಾವಾಗ ಗೊತ್ತ್ರಿ? ವಿಮಾನ ಇರ್ಬೋದು ಗೊತ್ತಿಲ್ಲ, ಡೆಕೋಟಾ ವಿಮಾನ ಇರ್ಬೋದು. ಹಿಂಗೆ ಕೈ ಹಚ್ಚಿದ್ರೆ ಸಾಕು, ಪಾರ್ಟ್ ಎಲ್ಲ ಮುರ್ಕೊಂಡು ಬೀಳುವಂಥದ್ದು. ಹಾಲೆಲೂಯಾ. ಮತ್ತು ಆಗ ಎಲ್ಲ ರೋಡ್ಗಳೆಲ್ಲ ತಗ್ಗಾಗಿರ್ತಾವೆ, ಘಾಟ್ಗಳು ದೊಡ್ಡಗಳು ಆಗಿರ್ತಾವೆ. ಯಪ್ಪ ಹೆಂಗೆ ಹೋಗೋದು ಅನ್ನೋಂಥ ಭಯ ಕೂಡ ಇರ್ತದೆ. ಆಮೇನ್, ಹಾಲೆಲೂಯಾ. ಅದಕ್ಕೋಸ್ಕರ ಮೊದಲನೇ ವಿಮಾನ ಬರುವಾಗಲೇ ನೀವು ಕೈಯಲ್ಲಿ ಆರತಿ ಹಿಡ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾಗಿರ್ರಿ. ಪಕ್ಕದವ್ರಿಗೆ ಸಿದ್ಧರಾಗಿರ್ರಿ ಎಂಬುದಾಗಿ. ಇನ್ನೊಮ್ಮೆ ಸಿದ್ಧರಾಗಿರ್ರಿ ಎಂಬುದಾಗಿ. ಆಮೇನ್. ಪರ್ಣಶಾಲೆಗಳ ಹಬ್ಬ ಅಂದರೆ ಏನು? ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತಲ್ಲಿ. ಅಲ್ಲಿ ಏನು ಮಾಡಬೇಕಂತೆ? ದೇವ ಜನರೊಟ್ಟಿಗೆ ಸಂತೋಷ ಪಡಬೇಕಂತೆ. ಹೊಸ ಮನೆಯಲ್ಲಿರ್ಬೇಕಂತೆ. ಯಾವುದು ಅದು? ಇಂಥದ್ದಲ್ಲ, RCC ಅಲ್ಲ, ಗುಡಾರಗಳ ಮನೆ. ಆ ಗುಡಾರ ಮನೆಯಲ್ಲಿ ಇದ್ದವನಿಗೆ ಗೊತ್ತಾಗ್ತದೆ, ಅದು ಅವನಿಗೊಂದು ಸಂದೇಶ ಕೊಡ್ತದೆ, ಯಪ್ಪ ನಾನು ಶಾಶ್ವತ ಅಲ್ಲ, ನೀನು ಇಲ್ಲಿ ಬದುಕುವುದು ಶಾಶ್ವತ ಅಲ್ಲ ಎಂಬುದಾಗಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆಲ್ಲಾದರೂ ನೀವು ಕೂಡ ನೆಬೂಕದ್ನೆಚ್ಚರ್ ಅನ್ನುವಂಥ ಅರಸನ ಹಾಗೆ ದೊಡ್ಡ ಅರಮನೆ ಕಟ್ಟಿಕೊಂಡು ಆ ಅರಮನೆಯನ್ನೇ ನೋಡ್ತಾ ಇರುವುದಾಗಿದ್ದರೆ ನಿಮಗೆ ಆ ಸಂದೇಶ ಬರುವುದಿಲ್ಲ. ನಿಮಗೆ ಎಂಥ ಸಂದೇಶ ಬರ್ತದೆ ನೋಡ್ರಿ. ಎಲ್ಲ ಬಂದವ್ರು ಹೇಳ್ತಾರೆ, ನಾನು ಎಂಥ ಅರಮನೆ ಕಟ್ಟಿದ್ದೇನೆ ನೋಡ್ರಿ ಎಂಬುದಾಗಿ, ನಾನು ಎಂಥ ಗೋಡೆಗಳನ್ನು ಕಟ್ಕೊಂಡಿದ್ದೇನೆ ನೋಡ್ರಿ ಎಂಬುದಾಗಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಇರುವಂಥ ಸಂಗತಿಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಂಬ್ತೇನೆ. ಆಮೇನ್, ಆಮೇನ್. ಸೊ ನಾವು ಬೈಬಲ್ದಲ್ಲಿ ಅನೇಕ ಭಕ್ತರಿದ್ದಾರೆ. ಅವರೆಲ್ಲ ವಿಧ ವಿಧವಾದಂಥ ಶೋಧನೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಹಾದು ಹೋಗಿದ್ದಾರೆ. ಆದರೆ ಅವರೆಲ್ಲರೂ ತಮ್ಮ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ, ತಮ್ಮ ಶ್ರದ್ಧೆಯನ್ನು ಬಿಟ್ಟುಕೊಡಲಿಲ್ಲ, ದೇವರನ್ನು ಬಿಟ್ಟುಕೊಡಲಿಲ್ಲ. ಅವರು ಈ ದಿನ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಮಾದರಿಯಾಗಿದ್ದಾರೆ. ಅವರ ಭಕ್ತಿ ಜೀವನವನ್ನೇ ಆಧಾರವಾಗಿಟ್ಕೊಂಡು ಇವತ್ತು ನಾವು ಕೂಡ ಬದುಕ್ತಾ ಇದ್ದೇವೆ. ಹಾಲೆಲೂಯಾ.
ಅವರೆಲ್ಲರಲ್ಲಿ ಬಹಳ ಸುಂದರನಾದಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವನ ಹಾಗೆ ಒಳ್ಳೆ ಪಾಸ್ಟರ್ ಈ ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ. ಅವನನ್ನು ನೀವು ನಂಬುವುದಾಗಿದ್ದರೆ ನೀವು ಬಂಡೆಯ ಮೇಲೆ ಮನೆ ಕಟ್ತೀರ, ನೀವು ಉಸುಬಿನ ಮೇಲೆ ಮನೆ ಕಟ್ಟುವುದಿಲ್ಲ. ಆ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂಥ ಮನೆ ಬಹಳ ಸ್ಥಿರವಾಗಿ ನಿಲ್ಲುವಂಥದ್ದಾಗಿರ್ತದೆ. ಸೊ ಹಾಗಾದರೆ ಆ ಸ್ವರ್ಗಾರೋಹಣದ ನಂತರ 7 ವರ್ಷ, ಆ 7 ವರ್ಷಗಳಾದ ನಂತರ ಏನು, ಅದು ಕೂಡ ನಮಗೆ ಸತ್ಯವೇದದಲ್ಲಿ ನಮ್ಮ ದೇವರು ನಮಗೆ ತಿಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಬೇಗನೆ ನಾವು ಸತ್ಯವೇದ 2ನೇ ಥೆಸಲೋನಿಕ ಪುಸ್ತಕದಲ್ಲಿ 2ನೇ ಅಧ್ಯಾಯ 1ರಿಂದ 5 ವಚನವನ್ನು ಓದಿಕೊಳ್ಳೋಣ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ. ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ದೇವರೆನ್ನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ, ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ತಾನು ದೇವರೆಂದು ತಾನು ದೇವರೆಂದು ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ನಾನು ಹಲ್ಲೆಲೂಯಾ. ಇಲ್ಲಿ ಕೇಳ್ರಿ, ಹಲ್ಲೆಲೂಯಾ. ಕೇಳ್ತಾ ಇದ್ರಿ? ಬೈಬಲ್ದಲ್ಲೇ ಹೋಗಿಬಿಟ್ಟಿದ್ದೀರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2ನೇ ಅಧ್ಯಾಯದ 1ನೇ ವಚನ ಏನು ಹೇಳ್ತದೆ ಅಂತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ. ಏನಂದ್ರೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ. ಪ್ರತ್ಯಕ್ಷತೆ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ನನಗೆ ಸಾಕ್ಷಾತ್ಕಾರವಾಯಿತು ಎಂಬುದಾಗಿ ಯಾರಾದರೂ ಕೇಳಿದಿರಿ ಪದ? ಆಮೆನ್, ಹಲ್ಲೆಲೂಯಾ. ಸ್ವರ್ಗಾರೋಹಣ ಬೇರೆ, ಅದಕ್ಕೆ ಏನಂತ ಹೇಳ್ತದೆ, ಪಕ್ಕನೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವೆಲ್ಲಿರ್ತೇವಂತೆ? ಮೇಲಿನ ಲೋಕದಲ್ಲಿರ್ತೇವಂತೆ. ಹಾಗಾದರೆ ಈಗ ಕ್ರಿಸ್ತನ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಯೇಸು ಸ್ವಾಮಿ ಆತನು ಭೂಮಿಯ ಮೇಲೆ ನಮಗೆ ಕಾಣಿಸಿಕೊಳ್ಳುವ ರೀತಿಯಲ್ಲಿ, ಅದಕ್ಕೆ ಪ್ರತ್ಯಕ್ಷತೆ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಥೆಸಲೋನಿಕಾದಲ್ಲಿ ಯಾವಾಗೆಲ್ಲ ಪೌಲ ಸೇವಕರು ಹೋಗ್ತಾ ಇದ್ರೋ ಆ ಜನರಿಗೊಂದು ಕುತೂಹಲ, ಈಗಲೇ ಯೇಸು ಸ್ವಾಮಿ ಬಂದು ಬರ್ತಾನಪ್ಪ, ಏನೇನಾಗ್ತದೆ? ಅವರೆಲ್ಲ ಅದನ್ನೇ ಮಾತನಾಡುವವರಾಗಿದ್ದರು. ಈಗ ಪೌಲ ಸೇವಕರು ಅವರಿಗೆ ಸ್ವರ್ಗಾರೋಹಣದ ವಿಷಯದಲ್ಲಿ ಹೇಳಿದಾಗ ಅವ್ರಿಗೆ ಇನ್ನೂ ಆಶ್ಚರ್ಯವಾಯಿತು, ಅಯ್ಯೋ ಬಹು ಬೇಗನೆ ನಡೀಲಿಕ್ಕಿದೆ ಎಂಬುದಾಗಿ. ಆಗ ಪೌಲ ಸೇವಕರು ಹೇಳ್ತಾರೆ 2ನೇ ವಚನದಲ್ಲಿ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ಯಾರೂ ಅಂದುಕೊಳ್ಳಿಕ್ಕೆ ಹೋಗಬೇಡ್ರಿ. ಇದನ್ನು ಪೌಲ ಸೇವಕರು ಯಾವಾಗ ಬರೀತಾ ಇದ್ದಾರೆ? 2000 ವರ್ಷಗಳ ಹಿಂದೆ. ಎಷ್ಟು ಸಾವಿರ ವರ್ಷ? ಎಷ್ಟು ಸಾವಿರ ವರ್ಷ ರೀ? ಈಗ ಎಷ್ಟು ಸಾವಿರ ವರ್ಷ ಆಯಿತು ಅವರು ಬರೆದಿರುವಂಥ ಈ ಪದವನ್ನು ನಾವು ನೋಡುವುದಾಗಿದ್ದರೆ ಎಷ್ಟು ಸಾವಿರ ವರ್ಷ?
ಆಮೇನ್. ಸೊ ದೇವರಿಗೆ ಸ್ತೋತ್ರ. ನಮ್ಮ ಲಕ್ಷ್ಮಿ ಅಕ್ಕ ಅವ್ರನ್ನ ದೇವರು ಆಶೀರ್ವಾದ ಮಾಡಿದ್ದಾನೆ ಈ ವಾರ. ಯಾಕಂದರೆ ಅವರು ಸಭೆಗೆ ಬರ್ತಾ ಇದ್ದಾರೆ. ಆ ದೇವರು ಅವರಿಗೆ ಒಂದು ಒಳ್ಳೆಯ ಆಟೋವನ್ನು ಕೊಟ್ಟಿದ್ದಾನೆ. ದೇವರಿಗೆ ಒಂದು ಮಹಿಮೆ, ಚಪ್ಪಾಳೆ. ಅದು ನಿಜವಾಗ್ಲೂ ಸಹಾಯ ಮಾಡುವಂಥ ದಾಹವುಳ್ಳವರಾಗಿದ್ದಾರೆ. ದೇವರು ಅವರಿಗೆ ಒಂದು ಒಳ್ಳೆಯ ಆಟೋ ಕೊಟ್ಟಿದ್ದಾನೆ, ಅದು ಎಲೆಕ್ಟ್ರಿಕ್ ಆಟೋ. ಸೊ ಅದಕ್ಕೋಸ್ಕರ ಅವರ ಒಂದು ಎಲ್ಲ ಕಾರ್ಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ದೇವರು ಅವರನ್ನು ಇನ್ನೂ ಆಶೀರ್ವಾದ ಮಾಡಲಿ, ಅವ್ರನ್ನ ಇನ್ನೂ ಅಭಿವೃದ್ಧಿ ಮಾಡಲಿ, ಅನೇಕ ನಿಸ್ಸಹಾಯಕರಿಗೆ ಅವರು ಆಶೀರ್ವಾದ ಆಗಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಆಮೇನ್, ಹಲ್ಲೆಲೂಯಾ. ಸೊ ಹಾಗಂತೇಳಿ ಅವರು ನಮ್ಮೆಲ್ಲರಿಗೆ ಒಂದು ಒಳ್ಳೆ ಪಾರ್ಟಿ ಕೊಟ್ಟಿದ್ದಾರೆ. ಸಭೆ ಮುಗಿದ ನಂತರ ನೀವೆಲ್ಲರೂ ಅದರಲ್ಲಿ ಪಾಲ್ಗೊಳ್ತಿರಲ್ಲ? ಹಲ್ಲೆಲೂಯಾ. ನೋಡಿರಿ, ಅವ್ರು ಕಳೆದು ಹೋದಂಥ ನಾಣ್ಯ ಅವ್ರಿಗೆ ಸಿಕ್ಕಿದೆ. ಈಗ ಅವ್ರು ಏನು ಮಾಡ್ತಾಯಿದ್ದಾರೆ, ನಾನು ರೊಕ್ಕ ಕಳ್ಕೊಂಡಿದ್ದು ಸಿಕ್ಕಿದಾವು, ಬರ್ರಿಯಪ್ಪ ಎಲ್ಲರೂ ಪಾರ್ಟಿ ಮಾಡೋಣ ಎಂಬುದಾಗಿ. ನಾವೇನು ಮಾಡಬೇಕು? ನಾ ಬರೋದಿಲ್ಲ, ಹೋಗಿ ಪಾರ್ಟಿಗೆ ಅಂತ ಹೇಳ್ತೀರಾ? ಅವ್ರು ಅಂತಾರ ಒಳಗೆ, ನಿಮ್ಮದು ಬರ್ತಿದ್ದಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿನ್ನ ಜೊತೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. ಈಗ ಅದನ್ನು ಕೇಳಿರುವಂಥ ಜನರಿಗೆ ಏನಪ್ಪ ಅಂತಂದರೆ, ಯೇಸು ಸ್ವಾಮಿ ಈಗ ನಾಳೆ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ಪೌಲ ಸೇವಕರು ಅವ್ರಿಗೆ ಎಚ್ಚರಿಸಿದ್ರು, ಈಗಲೇ ಹತ್ತಿರವಾಯಿತಂತೇಳಿ ನಾನು ಹೇಳಿದ್ದೇನಂತೇಳಿ ಯಾರಾದರೂ ನಿಮಗೆ ಹೇಳಿದರೆ ನೀವು ಕನ್ಫ್ಯೂಷನ್ ಮಾಡಿಕೊಂಡ್ರೆ ಅದು ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ. ಆಮೇನ್, ಆಮೇನ್. ಆತನ ಪ್ರತ್ಯಕ್ಷತೆ ಯಾವಾಗ? ಅದಕ್ಕಿಂತ ಮುಂಚೆ ಈ ಭೂಮಿಯಲ್ಲಿ ಏನು ಬರ್ತದೆ ಅಂತೆ? ಅಧರ್ಮ ಸ್ವರೂಪನು ಬರ್ತಾನಂತೆ. ಯಾರು ಬರ್ತಾನಂತೆ? ಅಧರ್ಮ ಸ್ವರೂಪನು ಬರ್ತಾನೆ. ಇಂಗ್ಲೀಷ್ನಲ್ಲಿ ಲಾವ್ಲೆಸ್ನೆಸ್ ಅಂದರೆ ನಿಯಮವನ್ನು ಅನುಸರಿಸದೇ ಇರುವವನು. ಈಗಿನವರೆಗೂ ಎಲ್ಲ ಜನರು ಅವರ ಒಂದು ಜೀವನ ಕ್ರಮ ಉತ್ತಮವಾಗುವುದಕ್ಕಾಗಿ ತಮ್ಮದೇ ನಿಯಮಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಅಧಿಕಾರಿಗಳಿಂದ ನಿಯಮಗಳಿವೆ, ಅವುಗಳನ್ನ ಅನುಸರಿಸುತ್ತಾ ನಾವು ಸುಖ ಸಮಾಧಾನದಿಂದ ಬದುಕ್ತಾ ಇದ್ದೇವೆ. ಆದರೆ ಎಲ್ಲ ನಿಯಮಗಳನ್ನು ತೆಗೆದು ನಿಯಮವಿಲ್ಲದೇ ಇರುವಂಥ ನಿಯಮವನ್ನೇ ಅನುಸರಿಸದೇ ಇರುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಬೈಬಲ್ ಹೇಳ್ತದೆ ಅವನು ಅಧರ್ಮ ಸ್ವರೂಪನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನೀವು ಕಣ್ತೆರೆದು ಆ ಕಡೆ ಈ ಕಡೆ ನೋಡುವುದಾಗಿದ್ದರೆ ನೀವು ಎಲ್ಲಿಯೂ ನೋಡ್ತಾ ಇಲ್ಲ ಸಮಾಧಾನ ಅನ್ನುವಂಥದ್ದನ್ನು. ಎಲ್ಲ ಕಡೆ ಜಗಳ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ನೀನು ಬೇರೆ ನಾನು ಬೇರೆ ಅನ್ನುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವೊಂದು ಕಡೆ ಏನು ನಿಯಮಗಳನ್ನು ಹೇರಲಾಗ್ತಾ ಇದೆಯೋ ಅದನ್ನು ಜನರು ಒಪ್ಪಿಕೊಳ್ತಾ ಇಲ್ಲ. ಇನ್ನು ಜನರು ಒಪ್ಪಿಕೊಳ್ಳದೇ ಇದ್ದಾಗ ಅದನ್ನು ಅಧಿಕಾರಿಗಳು ಬಿಡದೇ ಇರುವಂಥ ಸಂಗತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಎಲ್ಲದರಲ್ಲಿಯೂ ಘರ್ಷಣೆ ಇದೆ, ಎಲ್ಲದರಲ್ಲಿಯೂ ಜಗಳ ಇದೆ, ಎಲ್ಲದರಲ್ಲಿಯೂ ಅಸಮಾಧಾನ ಇದೆ. ಇದೆಲ್ಲದರ ಮಧ್ಯದಲ್ಲಿ ನಮಗೆ ಯೇಸು ಕ್ರಿಸ್ತನು ಇನ್ನು ಯಾವಾಗ ಪ್ರತ್ಯಕ್ಷನಾಗ್ತಾನ್ರಿ ಅನ್ನುವಂಥ ಪ್ರಶ್ನೆ ಇರುವುದಾಗಿದ್ದರೆ ನಾನು ಹೇಳ್ತೇನೆ, ಆತನು ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚೆ ಅಧರ್ಮ ಸ್ವರೂಪನು ಈ ಭೂಮಿಗೆ ಬರ್ತಾನೆ. ಮೋಸಗೊಳಿಸುವವನು ನಿಮ್ಮ ಬಳಿಯಲ್ಲಿ ಬರ್ತಾನೆ. ನಿಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ದೂರ ಸರಿಸುವವರು ಬರ್ತಾರೆ. ನಿನಗೆ ಯಾಕಪ್ಪ ಅಂತೇಳಿ ನಿನಗೆ ಪ್ರಶ್ನೆ ಮಾಡುವವರು ಬರ್ತಾರೆ. ನೀನು ಹಾಗೆ ಮಾಡುವುದಾಗಿದ್ದರೆ ನಾನು ನಿನ್ನನ್ನು ಬಿಡುವುದಿಲ್ಲ ಅನ್ನುವಂಥ ಜನ ಬರ್ತಾರೆ. ಈ ಎಲ್ಲ ಸಂಗತಿಗಳು ಬಂದ ಹೊರತು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಇಲ್ಲ. ಅದು ಬರುವುದಕ್ಕಿಂತ ಮುಂಚೆ ಸ್ವರ್ಗಾರೋಹಣ ಇಲ್ಲದೆ ಈ ಒಂದು ಮೋಸಗೊಳಿಸುವಿಕೆ, ಅಧರ್ಮ ಸ್ವರೂಪನ ಆ ಕಾರ್ಯಗಳು ಹೆಚ್ಚಾಗುವುದೂ ಇಲ್ಲ. ಈಗ ಇವೆ, ಆದರೆ ಗುಪ್ತವಾಗಿ ಇವೆ. ಈಗ ಇವೆ, ಅವುಗಳನ್ನು ಅಡ್ಡಿ ಮಾಡುವಂಥ ಶಕ್ತಿ ಅದು ಸಭೆಯಾಗಿದೆ. ಆ ಸಭೆ ಇನ್ನೂ ಇಲ್ಲಿ ಕೆಲಸ ಮಾಡ್ತಾ ಇದೆ. ಆ ಸಭೆ ಒಂದು ದಿನ ಇಲ್ಲಿಂದ ಹೋಗ್ತದೆ. ಹಲ್ಲೆಲೂಯಾ, ಆಮೇನ್, ಆಮೇನ್, ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನೀನು ಕೇಳಿಸ್ಕೊ ಎಂಬುದಾಗಿ. ಸೊ ಆ ವ್ಯಕ್ತಿ ಈ ಭೂಮಿಗೆ ಬರ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ನಾವು ಕಳೆದ ಸಲ ನೀವು ನಂಬುವುದೂ ಇಲ್ಲ, ವಿಯೆಟ್ನಾಂ ಅನ್ನುವಂಥ ಒಂದು ದೇಶದಲ್ಲಿ ಸುಮಾರು 200 ಮಿಲಿಯನ್ ಅಂದರೆ 20 ಕೋಟಿ ಜನ ಇರುವಂಥ ಆ ಒಂದು ದೇಶದಲ್ಲಿ
86 ಮಿಲಿಯನ್ ಜನರ ಅವರಿಗೆ ನೋಟಿಸ್ ಕಳಿಸಲಾಗಿದೆ. ಏನಂತಂದರೆ, ನೀವೆಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಡಿಜಿಟಲ್ ಮಾಡ್ಕೋಬೇಕೆಂಬುದಾಗಿ. ಹಲ್ಲೆಲೂಯಾ. ಕೆಲವರು ಒಪ್ಕೊಳ್ತಾ ಇಲ್ಲ, ಆದರೆ ಅವರಿಗೆ ಒಂದು ಏನು ಬಂದಿದೆ, ಒಂದು ಅಪ್ಲಿಕೇಶನ್ ಬಂದಿದೆ, ನೀವು ಅದನ್ನು ಒಪ್ಕೊಳ್ಳದೆ ಹೋದರೆ ನಿಮ್ಮ ಎಲ್ಲ ಅಕೌಂಟ್ಗಳು ಸೀಸ್ ಆಗ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ರಿ? 86 ಮಿಲಿಯನ್ ಅಂತಂದರೆ 40% ಜನ, 40ರಿಂದ 45% ಜನರ ಅಕೌಂಟ್ಗಳು ಬಂದಾಗೋದಾಗಿದ್ದರೆ ಯೋಚನೆ ಮಾಡಿರಿ, ಅಲ್ಲಿ ಓಡಾಟ ಹೇಗಿರ್ತದೆ, ಆ ಪರಿಸ್ಥಿತಿ ಹೇಗಿರ್ತದೆ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ನಾನು ಯಾರ್ದೋ ವಿರುದ್ಧವಾಗಿಲ್ಲ, ಆದರೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವುದಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ. ಇದು ಆ ತಪ್ಪಿ ಹೋದ ಮಗನು ಯಾವ ರೀತಿಯಾಗಿ ಮರಳಿ ತಂದೆ ಬಳಿ ಬಂದಲ್ಲ, ಹಾಗೆ ನಾವು ದೇವರ ಹತ್ತಿರವಾಗುವಂಥ ದಿನಗಳಿವಾಗಿವೆ, ಪಶ್ಚಾತ್ತಾಪದ ದಿನಗಳಿವಾಗಿವೆ. ಪಶ್ಚಾತ್ತಾಪ ಪಟ್ಟು ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾದರೆ ನಾವು ಆತನಿಂದ ಬರುವಂಥ ಸಹಾಯದಲ್ಲಿ ಆತನ ಜೊತೆ ಇದ್ದುಕೊಂಡು ಆತನನ್ನು ಮುಖಾಮುಖಿಯಾಗಿ ಆತನನ್ನು ಆರಾಧನೆ ಮಾಡ್ತಾ ಇರ್ತೇವೆ. ಹಲ್ಲೆಲೂಯಾ. ನಿಮ್ಮ ಹಲ್ಲೆಲೂಯಾಗ ಏನಾಗಿದೆಯೋ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನು ಬಂದ ಮೇಲೆ ಏನಾಗ್ತದೆ? ಅವನು ಹೇಳಿದ್ದೇ ಆಜ್ಞೆ, ಅವನು ಮಾಡಿದ್ದೇ ಆಟ. ಅದನ್ನು ಯಾರೂ ಕೇಳಲಿಕ್ಕಾಗೋದಿಲ್ಲ, ಅವನನ್ನು ಯಾರೂ ತಡಿಲಿಕ್ಕೂ ಆಗುವುದಿಲ್ಲ. ಯಾಕಂದರೆ ಅಷ್ಟು ಭಯಂಕರವಾಗಿ ಆತನು ಭೂಮಿಯಲ್ಲಿ ಬರಲಿಕ್ಕಿದ್ದಾನೆ. ಆದರೆ ಅವನು ಬಂದಾಗ ಇನ್ನೂ ಒಂದು ಸಂಗತಿ ಏನಂತಂದರೆ, ಅಂದರೆ 4ನೇ ವಚನ ನೋಡ್ರಿ. ಎರಡನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನ. ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದು ಪೂಜೆ ಹೊಂದುತ್ತದೋ ಅಂದರೆ, ಈ ಪ್ರಪಂಚದಲ್ಲಿ ಅನೇಕ ಜನರಿದ್ದಾರೆ, ಅವರಿಗೆ ಅನೇಕ ದೇವರುಗಳಿವೆ, ಅವರೆಲ್ಲರೂ ಆತನನ್ನು ಆರಾಧನೆ ಮಾಡ್ತಾರೆ. ಆದರೆ ಆ ವ್ಯಕ್ತಿ ಬಂದಾಗ, ಹಲ್ಲೆಲೂಯಾ, ಆ ವ್ಯಕ್ತಿ ಮೊದಲು ಬಂದಾಗ ಎಲ್ಲರೂ ಇವನು ಹೀರೋ ಆಗಿದ್ದಾನೆ, ಇವನು ಸೂಪರ್ ಆಗಿದ್ದಾನೆ, ಇವನು ಸ್ಮಾರ್ಟ್ ಆಗಿದ್ದಾನೆ ಎಂಬುದಾಗಿ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಅವನೇ ಒಂದು ದಿನ ಏನು ಮಾಡ್ತಾನಂತೆ, ನೀವು ದೇವರನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ, ನಾನೇ ದೇವರು ಎಂಬುದಾಗಿ ಆತನು ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಯಾವ ದಿನ ಅದನ್ನು ಹೇಳ್ತಾನೋ ಆ ದಿನದಿಂದಲೇ ಬೈಬಲ್ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತದೆ, ಬಿದ್ದಳು ಬಾಬೆಲ್ ಅನ್ನುವಂಥ ಮಹಾನಗರಿ ಬಿದ್ದಳು ಎಂಬುದಾಗಿ. ಬಾಬೆಲ್ ಅಂದರೆ ಏನು ತೋರಿಸ್ತದೆ? ಈ ಪ್ರಪಂಚದಲ್ಲಿ ನಾನಾ ವಿಧವಾದಂಥ ಪೂಜೆ ಹೊಂದುವಂಥ ಸ್ಥಳ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಎಲ್ಲ ಸಿಸ್ಟಮೇ ಆತನು ನಾಶ ಮಾಡಲಿಕ್ಕಿದ್ದಾನೆ. ನಾನು ಹೇಳ್ತಾ ಇಲ್ಲ, ಈ ಸತ್ಯವೇದನೇ ಹೇಳ್ತದೆ. ಆ ದಿನಗಳಲ್ಲಿ ನಮಗೆ ಎಲ್ಲಿ ದೇವಾಲಯಗಳು ಕೂಡ ಕಾಣ್ತವೋ ಇಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ದಿನಗಳಲ್ಲಿ ಪೂಜೆ ಹೊಂದುವಂಥ ಯಾವ ಸ್ಥಳಗಳು ನಿಮಗೆ ಕಣ್ಣಿಗೆ ಕಾಣ್ತವೋ ಇಲ್ಲವೋ ಗೊತ್ತಿಲ್ಲ. ಮನುಷ್ಯರು ಕೂಡ ಬೇರೆ ಯಾರನ್ನೂ ಕೂಡ ಪೂಜಿಸಬಾರ್ದು, ಆ ವ್ಯಕ್ತಿಯನ್ನೇ ಪೂಜಿಸ್ಬೇಕಂಥೇಳಿ ಅನೌನ್ಸ್ಮೆಂಟ್ ಆಗಿ ಎಲ್ಲರನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ದಿನಗಳು ಆತನು ಬಂದಾಗ ಬರ್ತವೆ. ಪಕ್ಕದವ್ರಿಗೆ ಹೇಳ್ರಿ, ಆತನು ಬಂದಾಗ ಬರ್ತವೆ ಎಂಬುದಾಗಿ ಹೇಳ್ರಿ. ಕೆಲವರು ಯಾಕೆ ಹೇಳೋದಿಲ್ಲೋ ಗೊತ್ತಿಲ್ಲ, ಏನು ವಿಚಾರ ಮಾಡ್ತಿರ್ತಾರೋ ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.
ಏನು ಚಿಂತೆ ಮಾಡ್ತಿರ್ತಾರೋ ಗೊತ್ತಿಲ್ಲ, ನನಗೆ ಭಾಳ ಬೇಜಾರಾಗ್ತದೆ ಇದನ್ನೆಲ್ಲ ಅವ್ರು ಮಾಡುವಾಗ. ಆಮೇನ್ ಆಮೇನ್ ಹಲ್ಲೆಲೂಯಾ. ಹೊರಗಡೆ ಇಬ್ಬರು ಸ್ನೇಹಿತರು ಸಿಕ್ಕರೆ ನೀವು 2 ಗಂಟೆ ಅಲ್ಲ 4 ಗಂಟೆ ಹಿಂಗೆ ಟೈಮ್ ತೆಗಿತೀರಿ. ಆದರೆ ದೇವರ ಆಲಯದಲ್ಲಿ ಬಂದು ಕೂತ್ಕೊಂಡು 1 ಗಂಟೆ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಯಾರು ನಿಮ್ಮನ್ನು ಮೋಸಗೊಳಿಸ್ತಾ ಇದ್ದಾರೆ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ನಿನ್ನ ನಂಬಿಕೆಯನ್ನು ಕದೀತಾ ಇದ್ದಾರೆ ನೋಡ್ರಿ. ಯಾವ ಪಕ್ಷಿ ದೇವರ ಬೀಜಗಳನ್ನು, ದೇವರ ವಾಕ್ಯಗಳನ್ನು ನಿನ್ನಿಂದ ಕಿತ್ಕೊಳ್ತಾ ಇದ್ದಾವೆ ನೋಡ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ನಿನ್ನನ್ನು ಯಾವುದು ಪಾಪದಲ್ಲಿ ಸಿಕ್ಕಿಸ್ತಾ ಇದೆ ಅದನ್ನು ತೆಗೆದಾಕ್ಬಿಡು ಎಂಬುದಾಗಿ, ಇಲ್ಲದೆ ಹೋದರೆ ಅದು ನಿನಗೆ ಮುಳ್ಳಾಗ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ಎಷ್ಟು ಸಿಸ್ಟಮ್ಗಳಿವೆಯೋ ಲೆಕ್ಕನೇ ಇಲ್ಲ. ಅವೆಲ್ಲ ಬಂದಾಗಲಿಕ್ಕಿವೆ. ಯಾಕೆ ಹೇಳ್ರಿ? ಬೈಬಲ್ ಏನು ಹೇಳ್ತದೆ? ಆ ಪುರುಷನು, ಅಂದರೆ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿಯೇ ಕೂತುಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಸ್ಟ್ರೇ, ಈ ಪ್ರಪಂಚದಲ್ಲಿ ಇಷ್ಟು ದೇವ್ರ ಗುಡಿಗಳಿವೆ, ಆತನು ಯಾವ ದೇವ್ರ ಗುಡಿಯೊಳಗೆ ಕೂತ್ಕೊಳ್ತಾನೆ ಹೇಳ್ರಿ? ಆಮೇನ್ ಆಮೇನ್ ಹಲ್ಲೆಲೂಯಾ. ಇಸ್ರಾಯೇಲ್ ದೇಶದಲ್ಲಿ ಒಂದು ದೇವಾಲಯ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ಸಿದ್ಧತೆ ಎಲ್ಲ ನಡೀತಾ ಇದೆ. ಆ ದೇವಾಲಯ ಸಾಧಾರಣವಾದ ದೇವಾಲಯ ಅಲ್ಲ. ಅಲ್ಲಿ ಕೂತ್ಕೊಳ್ಳುವಂಥ ದೇವರು ಸಾಧಾರಣವಾದವನಲ್ಲ. ಆತನು ಭೂಮಿಯನ್ನು, ಆಕಾಶವನ್ನು, ವನನೆಲವನ್ನು, ಕಡಲನ್ನು ಉಂಟು ಮಾಡಿರುವ ದೇವರಾಗಿದ್ದಾನೆ. ಅಯ್ಯೋ, ಏನಪ್ಪ ನಿಮ್ಮ ಚಪ್ಪಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ಆ ದೇವಾಲಯ ಕಟ್ಟಲ್ಪಟ್ಟ ಮೇಲೆ ಆ ದೇವಾಲಯದಲ್ಲಿ ಯಾರು ಕೂತ್ಕೊಳ್ಬೇಕು ಗೊತ್ತಾ? ಭೂಮಿ ಆಕಾಶವನ್ನು ಉಂಟು ಮಾಡಿರುವಂಥ ದೇವ್ರು ಕೂತ್ಕೊಳ್ಬೇಕು. ಇವನೇನಂತಾನೆ ಗೊತ್ತಾ? ಇನ್ನು ದೇವ್ರ ಕಡೆ ಹೋಗ್ಬೇಡ್ರಿ, ನಾನೇ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ಇಲ್ಲಿಯವರೆಗೂ ಮನುಷ್ಯನನ್ನು ಅಧೀನದಲ್ಲಿ ಇಟ್ಕೊಳ್ಬೇಕನ್ನುವಂಥ ಒಂದು ಶಕ್ತಿ ಕೆಲಸ ಮಾಡ್ತಾನೇ ಇದೆ, ಗುಪ್ತವಾಗಿ ಕೆಲಸ ಮಾಡ್ತಾ ಇದೆ. ಆತನು ಬಂದಾಗ ಬಹಿರಂಗವಾಗಿ ಕೆಲಸ ಮಾಡ್ತದೆ. ಅವನು ಗುಪ್ತವಾಗಿ ಕೆಲಸ ಮಾಡುವಾಗಲೇ ನೀನು ಅವನನ್ನು ತಿಳ್ಕೊಂಡ್ಬಿಟ್ಟು ಆತನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿನ್ನ ತಂದೆಯ ಬಳಿಯಲ್ಲಿ ಹೋಗುವುದು ಭಾಳ ಒಳ್ಳೆಯದು. ಅವನ ಮನೆಯಲ್ಲಿ ಬಹಳಷ್ಟು ಬಿಡಾರಗಳಿವೆ. ಆತ ನಿನ್ನನ್ನು ಸಾಕ್ತಾನೆ, ಆತ ನಿನಗೆ ಪೋಷಣೆ ಮಾಡ್ತಾನೆ, ಆತ ನಿನಗೆ ಸಂರಕ್ಷಣೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಯಾವಾಗ ಅವನಿಗೆ ಹಾಳಾಗ್ತಾನಂತಂದರೆ, ಯಾವಾಗ ಈ ಒಂದು ಮೊಬೈಲ್ ಇದಕ್ಕೆ ಚಿಪ್ ಇದೆ. ಈ ಚಿಪ್ ಇರುವುದರಿಂದ ಇದು ಒಬ್ಬನಿಗೆ ಅಧೀನವಾಗಿದೆ. ಅದು ಯಾರಿಗೆ ಗೊತ್ತಾ? ಇದನ್ನು ನಡೆಸುವಂಥ ಒಬ್ಬ ಆಪರೇಟರ್ಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ನೋಡಿರಿ, ಮೊಬೈಲ್ದಲ್ಲಿ, ಯೂಟ್ಯೂಬ್ದಲ್ಲಿ ಅಥವಾ ಕೆಲವೊಂದು ಸಾಫ್ಟ್ವೇರ್ಗಳಿವೆ. ಅವುಗಳಲ್ಲಿ ಎಲ್ಲ ನೀವೇ ಅಪ್ಲೋಡ್ ಮಾಡ್ತೀರಾ, ನೀವೇ ಹಾಕ್ತೀರಾ ಸಾಮಾನುಗಳನ್ನು. ನಾನೇ ಹಾಡು ಹಾಕಿದ್ರೆ ಎಂಬುದಾಗಿ ಹೇಳ್ತೀರಾ? ನಾನೇ ಟವರ್ ಹಾಕಿದ್ದೆ ಎಂಬುದಾಗಿ ಹೇಳ್ತೀರಾ? ನಾನೇ ಈ ಮೊಬೈಲ್ ಕಂಡುಹಿಡಿದಿದ್ದೆ ಎಂಬುದಾಗಿ ಹೇಳ್ತೀರಾ? ನಾನೇ ಈ ವಿಂಡೋ ಸಾಫ್ಟ್ವೇರ್ ಕಂಡುಹಿಡಿದಿದ್ದೆ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಇದೆಲ್ಲ ದೊಡ್ಡ ದೊಡ್ಡ ಸಂಗತಿಗಳನ್ನ ಹಾಕುವಂಥ ಒಬ್ಬ ವ್ಯಕ್ತಿಯಲ್ಲಿ ಕೂತ್ಕೊಂಡಿದ್ದಾನೆ. ಆದರೆ ಇದು ನಮ್ಮ ಕೈಯಲ್ಲಿದ್ದಾಗ ಅವನು ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ನಿನ್ನ ಶಾಪಿಂಗ್ ಎಲ್ಲಿ ಹೋಗಿದ್ದೀಯಾ, ಎಷ್ಟು ಶಾಪಿಂಗ್ ಮಾಡಿದ್ದೀಯಾ, ನಿನ್ನ ಸಂಬಳ ಎಷ್ಟು, ಎಲ್ಲ ಅವನಿಗೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಯಾವುದೂ ಮುಚ್ಚುಮರ ಇಲ್ಲ ಈಗಿನ ದಿನ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ವ್ಯತ್ಯಾಸ ಏನಂತಂದರೆ,
ಇದರಲ್ಲಿ ಮೆಮ್ರಿ ಕಾರ್ಡ್ ಇದೆ, ಅದಕ್ಕೋಸ್ಕರ ಇದು ಹಾರುತ್ತದೆ. ಆಮೇಲೆ ಇದರಲ್ಲಿ ಚಿಪ್ ಇದೆ, ಅದಕ್ಕೋಸ್ಕರ ಇದು ಇನ್ನೊಬ್ಬರ ಜೊತೆ ನಮ್ಮನ್ನು ಸಂಪರ್ಕ ಮಾಡಿಸ್ತದೆ. ಆದರೆ ಇದೇ ಚಿಪ್ಪನ್ನು ನಮಗೆ ಹಾಕುವಂಥ ದಿನಗಳು ಬರ್ತಾ ಇವೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಇದನ್ನು ನಮ್ಮ ಕೈಯಲ್ಲಿಟ್ಕೊಂಡಾಗ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಇದರಲ್ಲಿರುವಂಥ ವಸ್ತುವನ್ನು ನನಗೆ ಹಾಕಿದರೆ ನಾನೇ ಮೊಬೈಲ್ ಆಗಿಬಿಟ್ಟೆ, ನಾನೇ ಹ್ಯಾಂಡ್ಸೆಟ್ ಆಗಿಬಿಟ್ಟೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಯಾವ ಮೂಲೆಯಲ್ಲಿ ಕೂತ್ಕೊಂಡಿದ್ದೇನೋ ತಕ್ಷಣ ಅವ್ರಿಗೆ ಗೊತ್ತಾಗಿಬಿಡ್ತದೆ. ಆಮೇಲೆ ಈ ವ್ಯಕ್ತಿಯ ಬಗ್ಗೆ ಅಷ್ಟು ಭಯಾನಕವಾಗಿ ಬೈಬಲ್ದಲ್ಲಿ ಬರೆಯಲ್ಪಟ್ಟಿದೆ. ಅವನ ಬಗ್ಗೆ ಹೆಸರೆಂದರೆ ಅವನೇ ನಾಶನಕ್ಕೆ ಅಧೀನನಾದವನಂತೆ. ಪಕ್ಕದವ್ರಿಗೆ ಹೇಳ್ರಿ, ಅವನೇ ನಾಶನಕ್ಕೆ ಅಧೀನನಾದವನು. ಪಕ್ಕದವ್ರಿಗೆ ಹೇಳ್ರಿ, ಅವನಿಗೆ ಭವಿಷ್ಯ ಇಲ್ಲ, ಅವನು ನಿನಗೇನು ಭವಿಷ್ಯ ಕೊಡ್ತಾನೆ. ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೇನ್, ಹಲ್ಲೆಲೂಯ. ಕೆಲವೊಂದು ಸಲ ಒಂದೊಂದು ಮೊಬೈಲ್ಗೆ 1 ಲಕ್ಷ 1.5 ಲಕ್ಷ ಇರ್ತದೆ. ನಾವು ಏನು ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ ಅಂತಂದರೆ, ಒಂದು ಸಲ ಅಂಗಡಿಗೆ ಬನ್ನಿರಿ ನೀವು ಎಂಬುದಾಗಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮಗೆಲ್ಲ ಕ್ವಶನ್ ಇರ್ತವೆ, ಅಷ್ಟು ರೊಕ್ಕ ಅಷ್ಟು ರೊಕ್ಕ ಅಷ್ಟು ರೊಕ್ಕ. ಅಲ್ಲಿ ಹೋಗಿ ನಿಂತ ಮೇಲೆ ಅವ್ನಿಗೆ ಏನು ಹೇಳ್ತಾನೋ ಗೊತ್ತಿಲ್ಲ. ಸರ್ ಇದರಲ್ಲಿ ಈ ಫ್ಯೂಚರ್ ಇದೆ, ಇದರಲ್ಲಿ ಆ ಫ್ಯೂಚರ್ ಇದೆ, ಇದು ಹಂಗಿದೆ ಹಿಂಗಿದೆ ಅಂದಾಗ ನಮಗೇನಾಗ್ತದೋ ಗೊತ್ತಿಲ್ಲ, ಆ ರೊಕ್ಕ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ನನಗೆ ಅರ್ಧ ಮೊಬೈಲ್ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಪರಲೋಕದ ಅಪ್ಪ ನಮ್ಮೆಲ್ಲರಿಗಾಗಿ ಎಷ್ಟು ಸುಂದರವಾದಂಥ ವ್ಯವಸ್ಥಿತವಾದಂಥ ಪ್ರಪಂಚ, ಲೋಕ, ಸ್ವರ್ಗ ಲೋಕವನ್ನು ಉಂಟು ಮಾಡಿದ್ದಾನೆ. ದೇವ ಜನರಿರುವಂಥ ಸ್ಥಳ ಉಂಟು ಮಾಡಿದ್ದಾನೆ. ಸೊ ಆತನ ನಮ್ಮನ್ನು ಕರೆಯುವಾಗ ನಾವು ಎಷ್ಟು ಉತ್ಸಾಹದಿಂದ ಬರಬೇಕು, ಎಷ್ಟು ಸಂತೋಷದಿಂದ ಆತನ ಬಳಿಗೆ ಬರಬೇಕು. ಒಬ್ಬರಿಗೆ ಮಾತ್ರ ಅರ್ಥ ಆಗ್ತದೆ, ಅದಕ್ಕೆ ಅವರು ಚಪ್ಪಾಳೆ ಹೊಡಿತಾ ಇದ್ದಾರೆ. ಇನ್ನೂ ಕೆಲವರಿಗೆ ಅರ್ಥ ಆಗೋದಿಲ್ಲ, ಅವರು ಚಿಂತೆ ಮಾಡ್ತಾ ಇದ್ದಾರೆ. ನನ್ನ ಮಗನ ಜೀವನ ಹೆಂಗೆ, ನನ್ನ ಹೆಂಡತಿ ಜೀವನ ಹೆಂಗೆ, ಈಗ ಸಿಕ್ಕ ಬೀಳತ್ತಾಳು, ಈಗ ಗಂಟಾಗತ್ತಾವು, ಅಯ್ಯೋ ನಾಳೆ ಹೆಂಗೆ. ಹಲ್ಲೆಲೂಯ. ಅದೆಲ್ಲ ಬಿಟ್ಟು ಬಿಡ್ರಿ. ಅದು ಯಾವುದು ನನ್ನನ್ನು ದೇವರ ಹತ್ತಿರ ಮಾಡುವುದಿಲ್ಲ. ಅದು ನನ್ನನ್ನು ಚಿಂತೆ, ನಿರಾಶೆಗೆ ನಡೆಸಿ ಮತ್ತು ಅನಾರೋಗ್ಯಕ್ಕೆ ನಡೆಸುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯ. ಇದನ್ನ ಸ್ವಲ್ಪ ಸಮಯ ಭಾಳ ಇದೆ ನಮಗೆ, ಅದಕ್ಕೋಸ್ಕರ ಸ್ಲೋ ಆಗಿ ಹೋಗ್ತಾ ಇದ್ದೇನೆ. ಯಾಕಂದರೆ ನಮಗೆ ಪಾರ್ಟಿ ಪ್ರಾರಂಭ ಆಗೋದು 1 ಗಂಟೆ ನಂತರ. ಯಾಕಂದರೆ ನಿನ್ನೆ ಅಂಗಡಿಗೆ ಹೋಗಿದ್ವಿ, ಅವನು ಹೇಳ್ದ, ಸರ್ ನೀವು 1 ಗಂಟೆ ತನಕ ನಿಮಗೇನು ಕೊಡ್ಲಿಕ್ಕೆ, ಪಾರ್ಸಲ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿಬಿಟ್ಟಿದ್ದೇನೆ. ಆಮೇಲೆ ಏನಾದರೂ ಕಲಿತಾ ಇದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ನಾವು ಒಳ್ಳೆಯದನ್ನು ಕಲಿತಾ ಇದ್ದೇವೆ ಎಂಬುದಾಗಿ. ಸೊ ಈ 2ನೇ ಥೆಸಲೋನಿಕದಲ್ಲಿ ನಾವು ಇನ್ನೂ ಕೆಲವು ವಾಕ್ಯಗಳನ್ನು ಓದುವಾಗ 8ನೇ ವಚನದಿಂದ 12ನೇ ವಚನದವರೆಗೆ, 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ರಿಂದ 12. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಆ ಸತ್ಯವನ್ನು ನಂಬದೆ ಆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಆ ಅಧರ್ಮ ಸ್ವರೂಪನು ಕಾಣಬರುವನು. ಆ ದುಷ್ಟ ವ್ಯಕ್ತಿ
ಕಂಡು ಬರ್ತಾನೆ. ಕೆಲವು ವಾಕ್ಯ ಯಾಕೆ ಓದಲಿಲ್ಲ ಅಂತಂದರೆ, ಆ ವಾಕ್ಯದಲ್ಲಿ ಕಳೆದ ವಾರ ನಾವು ನೋಡಿದ್ವಿ, ಸ್ವರ್ಗಾರೋಹಣ. ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಟ್ಟ ತಕ್ಷಣ ಯಾರು ಕಂಡು ಬರ್ತಾರಂತೆ? ಅಧರ್ಮ ಸ್ವರೂಪನು. ಅಂದರೆ ಯಾರು ಅವನಿಗೆ ಅಡ್ಡಿ ಮಾಡ್ತಾ ಇದ್ದಾರೆ? ಸಭೆ ಅವನಿಗೆ ಅಡ್ಡಿ ಮಾಡ್ತಾ ಇದೆ. ಸಭೆಗೆ ಅವನಿಗಿಂತಲೂ ಹೆಚ್ಚಿನ ಶಕ್ತಿ ಇದೆ. ಹಲ್ಲೆಲೂಯ. ಅದರಲ್ಲಿ ಇನ್ನೂ ಸ್ಪೆಷಲ್ ಆಗಿ ಹೇಳ್ಬೇಕಂತಂದರೆ, ಸಭೆಯಲ್ಲಿರುವಂಥ ದೇವಜನರಾದಂಥ ನಿಮಗೆ ಬಹಳ ಶಕ್ತಿ ಇದೆ. ಆಮೇನ್. ನಿಮ್ಮ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ. ನಿಮ್ಮ ಪ್ರಾರ್ಥನೆಯ ನಿಮಿತ್ತ ಅವನ ಅನೇಕ ಕಾರ್ಯಗಳು ಭಂಗವಾಗ್ತಾ ಇವೆ. ಅವನು ಬಹಿರಂಗವಾಗಿ ಬರಲಿಕ್ಕೂ ಆಗ್ತಾ ಇಲ್ಲ. ಆದರೆ ಸಭೆ ತೆಗೆದು ಬಿಡಲ್ಪಡುವಂಥ ದಿನ ಬಂದಾಗ ಅವನು ಕಂಡು ಬರ್ತಾನಂತೆ. ಮುಂದೆ ಅಲ್ಲಿಗೆ ಮುಗಿಯುವುದಿಲ್ಲ. ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಅವನನ್ನು ಕೊಲ್ಲುವನು. ಯಾರು ಆತನನ್ನು ಸಂಹಾರ ಮಾಡ್ತಾರಂತೆ? ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಯಾರು ಅವನನ್ನು ಸಂಹಾರ ಮಾಡ್ತಾರಂತೆ? ಅವನು ಬಂದಾಗ ಬೈಬಲ್ದಲ್ಲಿ ಪ್ರಕಟಣೆಯಲ್ಲಿ ಏನು ಹೇಳ್ತಾ ಇದೆ ಗೊತ್ತಾ? ಅನೇಕರು ಹೇಳ್ತಾರಂತೆ, ಓ, ಈ ಮೃಗದೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಯಾರು ಶಕ್ತರೆಂಬುದಾಗಿ, ಇವನ ಜೊತೆ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಯಾರು ಶಕ್ತರು ಎಂಬುದಾಗಿ. ಆದರೆ ಬೈಬಲ್ದಲ್ಲಿ ಹೇಳಲ್ಪಟ್ಟಿದೆ, ನಮ್ಮ ಕರ್ತನಾದ ಯೇಸು ಅವನನ್ನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು ಅಂತ. ಅಂದರೆ ಎಂಥ ಬಲಿಷ್ಠನಾದಂಥ ದೇವರು ನನ್ನ ದೇವರು, ಎಂಥ ಬಲಿಷ್ಠನಾದ ದೇವರು ನಿನ್ನ ದೇವರಾಗಿದ್ದಾನೆ. ಆಮೇನ್. ಆದರೆ ಆತನ ಪ್ರತ್ಯಕ್ಷತೆ ಈ ಭೂಮಿಯಲ್ಲಿ ಭಾಳ ಅವಶ್ಯವಾಗಿದೆ. ಯಾಕಂತಂದರೆ ಬೈಬಲ್ ಹೇಳ್ತದೆ, ನಾನು ಹೇಳುವುದಿಲ್ಲ. 9ನೇ ವಚನ 10ನೇ ವಚನ ಓದ್ರಿ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಗಿಂತಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡಿಸುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಏನಂತ ಹೇಳ್ತಾ ಇದೆ 9ನೇ ವಚನದಿಂದ? ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾತಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅವನು ಬರುವುದಕ್ಕೆ ಕಾರಣ ಏನಂತಂದರೆ, ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಮುಂದೆ ಈ ವಾಕ್ಯ ಆತನು ಏಕೆ ಬರಲಿಕ್ಕಿದ್ದಾನೆ ಅನ್ನುವುದಕ್ಕೆ ನಮಗೆ ಉತ್ತರ ಕೊಡುವಂಥದ್ದಾಗಿದೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ, ನನ್ನ ಜೊತೆ ಹೇಳ್ರಿ, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಯೇಸುವನ್ನು ನೀನು ನಂಬುವುದಾಗಿದ್ದರೆ ನಿನಗೆ ರಕ್ಷಣೆ ಇದೆ, ನಿನಗೆ ನಿತ್ಯ ಜೀವ ಇದೆ, ನಿನ್ನ ಆಶೀರ್ವಾದ ಹೊಂತೀಯ, ನಿನಗೆ ಬಿಡುಗಡೆ ಆಗ್ತದೆ ಅಂತೇಳಿ ನೀನು ಹೇಳುವಾಗ ಎಲ್ಲರೂ ಆಯ್ತಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀಯ ಅಂತ ಬಂದುಬಿಡ್ತಾ ಇದ್ದಾರೆ. ಯೋಚನೆ ಮಾಡಿರಿ, ಅಯ್ಯೋ ನೀನು ಏನು ಹೇಳತ್ತೀಯಪ್ಪ, ನಿನಗಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ ಹೋಗಿ ಎಂಬುದಾಗಿ ಹೇಳ್ತಾರೆ. ಆ ರೀತಿ ಜನರನ್ನ ಎಷ್ಟು ಜನ ನೋಡಿದಿರಿ? ಆಮೇನ್. ಇವೇನು ಬಂದುಬಿಟ್ಟು ಏನೋ ಹೇಳ್ತಾ ಇದ್ದಾನೆ, ಈಗ ನಾನು ಇವನಿಗಿಂತ ಮುಂಚೆ ಹುಟ್ಟಿದ್ದವನು, ಇವನು ನನಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಅವರು ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಏನು ಮಾಡಿದ್ರಂತೆ?
ಆನಂದ ಪಟ್ರಂತೆ. ಕೆಟ್ಟತನದಲ್ಲಿ ಆನಂದ ಪಟ್ರಂತೆ, ಸುಳ್ಳಿನಲ್ಲಿ ಆನಂದ ಪಟ್ರಂತೆ, ಭ್ರಮೆಯಲ್ಲಿ ಆನಂದ ಪಟ್ರಂತೆ. ದೇವರನ್ನು ನಂಬದೆ ಅವರು ಅನೀತಿಯಲ್ಲಿ ಆನಂದ ಪಟ್ಟರು ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಆತನು ಬರ್ತಾ ಇರುವುದು ದೇವ ಜನರಿಗೋಸ್ಕರ ಅಲ್ಲ, ಕ್ರಿಸ್ತನನ್ನು ನಂಬಿಕೊಂಡು ಅವನಿಗಾಗಿ ಬದುಕುವವರಿಗೋಸ್ಕರ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಯೇಸುವೇ ನನಗೆ ಯಜಮಾನನು, ನನ್ನ ದೇವರು, ನನಗೆ ರಕ್ಷಣೆ ಕೊಟ್ಟವನು, ನನ್ನ ಪಾಪದಿಂದ ನನಗೆ ಬಿಡುಗಡೆ ಮಾಡಿದವನು. ಶಿಲುಬೆಯಲ್ಲಿ ನಾನು ಸಾಯಬೇಕಾಗಿತ್ತು, ಆತನು ದಂಡನೆಯನ್ನು ಹೊಂದಿಕೊಂಡಿದ್ದಾನೆ, ಆತನೇ ನನಗೆ ಯಜಮಾನನಂತೇಳಿ ನಂಬಿಕೊಳ್ಳುವವರಿಗೆ ಆತನು ಬಂದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಾದರೂ ಅರ್ಥ ಆಗ್ತಾ ಇದ್ರಿ? ಕೈ ತೋರಿಸ್ರಿ ಈ ರೀತಿಯಾಗಿ. ಸೊ ಆತನು ಬಂದಾಗ ಈ ರೀತಿಯಾಗಿ ಅನೇಕರನ್ನು, ಈ ಪ್ರಪಂಚದಲ್ಲಿ ಅನೇಕರನ್ನು ಆತನು ಮೋಸಗೊಳಿಸ್ತಾನಂತೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಏನ್ರಿ ದೆವ್ವಗಳು ಅದ್ಭುತಗಳು ಮಾಡ್ತಾವ, ಸೈತಾನನ ಅದ್ಭುತ ಮಾಡ್ತಾನ? ಬೈಬಲ್ ಹೇಳ್ತದೆ ಅವನು ಕೂಡ ಮಾಡ್ತಾನೆ ಎಂಬುದಾಗಿ. ಅವನು ಕೂಡ ಮೋಸಗೊಳಿಸುವ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ. ಹಾಗಾದರೆ ಅದು ಮೋಸ ಅಂಥೇಳಿ ಕಂಡುಹಿಡಿಯುವುದಕ್ಕಾಗಿ ನೀನು ಮತ್ತು ನಾನು ದೇವರ ವಾಕ್ಯವನ್ನು ಓದುವಂಥದ್ದು ಭಾಳ ಅವಶ್ಯಕವಾಗಿದೆ. ದೇವರ ಜೊತೆ ಇರುವಂಥದ್ದು ಭಾಳ ಅವಶ್ಯಕವಾಗಿದೆ. ದೇವ ಜನರೊಟ್ಟಿಗೆ ಸಮಯ ಕಳೆಯುವುದು ಭಾಳ ಅವಶ್ಯಕವಾಗಿದೆ. ಪ್ರತಿದಿನ ನಮ್ಮ ಹೆಚ್ಚಾದ ಸಮಯ ದೇವರೊಟ್ಟಿಗೆ ನಾವು ಸಮಯ ಕಳೆಯುವುದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲದೆ ಹೋದರೆ ಯಾವಾಗ ಆ ವಿಮಾನ ಬಂತೋ, ಯಾವಾಗ ಕರ್ಕೊಂಡು ಹೋಯ್ತೋ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇನ್, ಆಮೇನ್. ಅವಾಗ ನಾವೆಲ್ಲ ಸ್ವಪ್ನಾವಸ್ಥೆಯಲ್ಲಿರುವವರಾಗಿರ್ತೇವೆ. ಏನೋ ಕನಸು ಬಿದ್ದಂಗೆ ಆಯ್ತಪ್ಪ, ಏನೋ ದೊಡ್ಡ ದೊಡ್ಡ ಆವಾಜ್ ಬಂತು, ಆದರೆ ಬೆಳಗ್ಗೆ ನೋಡ್ರಿ ಎಲ್ಲ ಬರೋಬರಿದೆ. ಆಮೇನ್, ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ಇಲ್ಲಿ ಚರ್ಚ್ ನಡೆಸುವಂಥ ಪಾಸ್ಟರ್ಗೆ ಕಾಲ್ ಮಾಡ್ತಾರೆ. ಯಾರು? ಅಲ್ಲಿರುವಂಥ ಯಜಮಾನ. ಅವನು ಫೋನ ಹತ್ತೋದಿಲ್ಲ. ಫೋನ್ ಹತ್ತಿದ್ರು ಯಾರೂ ಎತ್ತುವವರೇ ಇಲ್ಲ. ಯಾಕೆ ಹೇಳ್ರಿ? ಆ ಯಜಮಾನ ಅಂದ್ಕೊಳ್ತಾನೆ, ಯಾಕಪ್ಪ ಹಿಂಗೆ ಫೋನ ಎತ್ತುವಲ್ಲ, ಫೋನ್ ನೋಡಿದ್ರೆ ಹಿಂಗೆ ಆಗ್ತಾಯಿದೆ. ಯಾಕಂದರೆ ಅವನ ಅಲ್ಲಿಲ್ಲ. ಅವ ಬಂದು ನೋಡ್ತಾನೆ, ಎಲ್ಲ ಖಾಲಿ ಖಾಲಿ. ಎಲ್ಲಿ ಹೋದ್ರು ಇವರು? ಯಾಕಂದರೆ ಬೈಬಲ್ ಹೇಳ್ತದೆ ಸ್ವರ್ಗಾರೋಹಣ. ಅವ್ರು ಹೋದ್ಮೇಲೆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆ. ಅವನು ಬಂದ ಮೇಲೆ ಅನೇಕರ ಜೀವಿತದಲ್ಲಿ ಮೋಸ, ವಂಚನೆ, ಕಳ್ಳತನ, ದರೋಡೆ, ಅನ್ಯಾಯ ಈ ಪ್ರಪಂಚದಲ್ಲಿ ತುಂಬಿಕೊಳ್ಳಲಿಕ್ಕಿದೆ. ಈಗ ನಡೀತಾ ಇರುವಂಥ ಸಂಗತಿಗಳು ನಮಗೆ ತೋರಿಸ್ತಾ ಇವೆ ನಮ್ಮ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಹತ್ತಿರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿಯವರೆಗೂ ಆತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ನಾವು ನೋಡಿದ್ವಿ. ಆತನು ಯಾವ ದೇವಾಲಯದಲ್ಲಿ ಕೂತ್ಕೊಳ್ತಾನಂತಂದರೆ, ಮುಂದೆ ಕಟ್ಟಲಿಕ್ಕಿರುವಂಥ ಇಸ್ರಾಯೇಲ್ ದೇಶದ ಆ ಯೆರೂಸಲೇಮ್ ಪವಿತ್ರವಾದ ಪಟ್ಟಣ, ಅದು ನಮ್ಮ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಕಾಲಿಟ್ಟಿರುವಂಥ ಪಟ್ಟಣ, ಪರಿಶುದ್ಧವಾದ ಭೂಮಿ. ಆ ಭೂಮಿಯಲ್ಲಿ ಆ ದೇವರಿಗೆ ಕಟ್ಟಲ್ಪಡುವಂಥ ದೇವಾಲಯದಲ್ಲಿ ಅವನು ಹೋಗಿ ಕೂತ್ಕೊಂಡು ಅದನ್ನೇ ತನ್ನ ಆಫೀಸ್ ಮಾಡಿಕೊಂಡು ನಾನೇ ಎಲ್ಲ ಎಂಬುದಾಗಿ ಹೇಳುವಾಗ ಇಲ್ಲಿ ನಾವು ನೋಡ್ತೇವೆ ಅವನ ನಾಶನದ ದಿನಗಳು ಪ್ರಾರಂಭವಾಗ್ತವೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆ ದೇವಾಲಯದ ಯಜಮಾನನು, ಅದೇ ದೇಶದಲ್ಲಿ ಇಳಿದು ಬಂದು ಅವನ ಎಲ್ಲ ಕಾರ್ಯಗಳನ್ನು ಸಂಹಾರ ಮಾಡುವವನಾಗಿದ್ದಾನೆ. ಆಮೇನ್. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36ರಿಂದ 41. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆ ಒಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು,
ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಸೊ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಪ್ರತ್ಯಕ್ಷನಾದಾಗ ನಡೆಯುವಂಥ ಕಾರ್ಯಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಯಾಕೆ ಪದೇ ಪದೇ ಬರೆಯಲಾಗಿದೆ? ಇದು ಯಾರಿಗಾಗಿ ಬರೆಯಲಾಗಿದೆ? ಯಾವ ಕಾಲದಲ್ಲಿ ಇಂಥ ಒಂದು ಸ್ಥಿತಿ ಉಂಟಾಗ್ತದೆ ಅಂದರೆ, ಏನು ನಡಿಲಿಕ್ಕಿದೆ ಈಗ, ನಾವು ಬದುಕ್ತೀವೋ ಇಲ್ಲವೋ ಅನ್ನುವಂಥ ಸ್ಥಿತಿ ಉಂಟಾದಾಗ ನೀವು ಎಲ್ಲ ಕಡೆ ಆ ದಿನಗಳಲ್ಲಿ ಏನು ನೋಡ್ಬೋದು ಅಂತಂದರೆ, ನಾನೇ ಕ್ರಿಸ್ತನು, ನಾನೇ ಯೇಸು, ನಾನೇ ನೋಡ್ರಿ ನಾನು ಅದ್ಭುತಗಳನ್ನು ಮಾಡ್ತೇನೆ, ನಾನು ಸೂಚಕ ಕಾರ್ಯಗಳನ್ನು ಮಾಡ್ತೇನೆ ಎಂಬುದಾಗಿ ಕಣ್ಣು ಮುಂದೆ ತೋರಿಸ್ತಾರಂತೆ. ಆಗ ಅನೇಕರು ಮೋಸ ಹೋಗ್ತಾರಂತೆ. ಆದರೆ ಅದೆಲ್ಲ ಯಾವಾಗ ಆಗ್ತದೆ ಎಂಬುದಾಗಿ ಶಿಷ್ಯರು ಆತನಿಗೆ ಕೇಳಿದರು. ಯಾರು ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ? ಅವ್ರೇನು ಕೇಳ್ತಾರೆ? ಸ್ವಾಮಿ, ಈ ದೇವಾಲಯ ಕೆಡುವುದಕ್ಕೂ ನಿನ್ನ ಬರೋಣಕ್ಕೂ ಏನಪ್ಪ ಸೂಚನೆಗಳಿವೆ ಎಂಬುದಾಗಿ ಅವ್ರೇನು ಕೇಳ್ತಾ ಇದ್ದಾರೆ? ಈ ದೇವಾಲಯದ ನಾಶನಕ್ಕೂ ಮತ್ತು ನಿನ್ನ ಬರೋಣಕ್ಕೂ ಗುರುತುಗಳೇನು ಎಂಬುದಾಗಿ ಕೇಳ್ತಾ ಇದ್ದಾರೆ. ನೀವು ಮತ್ತಾಯನು ಬರೆದ ಸುವಾರ್ತೆ 24ನೇ ಪೂರ್ತಿ ಓದುವಾಗ ಅವ್ರು ಕೇಳಿರುವಂಥ ಪ್ರಶ್ನೆಗಳಿಗೆ ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇದ್ದಾನೆ. ಆಮೇಲೆ ಎಷ್ಟೋ ದಿನಗಳ ಹಿಂದುಗಡೆ ಅನೇಕರಿಗೆ ಕೆಲವು ಈ ದೇವರ ವಾಕ್ಯಗಳು ನನ್ನನ್ನು ಹಿಡ್ಕೊಂಡು ನಮ್ಗೆ ಗೊತ್ತಿಲ್ಲದೆ ಇರುವಾಗ ಯಾವುದಕ್ಕೋ ಹೋಲಿಸಿ ಕೆಲವರು ನಂಬಿಕೆಯಲ್ಲಿ ಭಯ ತಂದುಬಿಟ್ಟು, ಕೆಲವರು ಭಕ್ತಿಯಲ್ಲಿ ಭಯ ತಂದುಬಿಟ್ಟು ಅನೇಕ ದಿನಗಳನ್ನು ಕಳೆದಿದ್ದೇವೆ. ಈಗಲೂ ಕೂಡ ಅನೇಕರು ತಿಳಿಯದೆ ಹಾಗೇನೆ ಮಾಡ್ತಾ ಇದ್ದಾರೆ. ಆದರೆ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿಗೆ ಅವನ ಶಿಷ್ಯರು ಕೇಳ್ತಾರೆ, ನಿನ್ನ ಈ ದೇವಾಲಯ ಕೆಡುವುದಕ್ಕೂ ನಿನ್ನ ಬರೋಣಕ್ಕೂ ಏನು ನಡಿಲಿಕ್ಕಿವೆ? ಅದನ್ನೇ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ. ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ 37ನೇ ವಚನದಲ್ಲಿ, ಆ ದಿನಗಳು ಹೇಗಿದ್ದು ಇರುವವು ಅಂತಂದರೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಎಲ್ಲರೂ ಹೇಳ್ರಿ ಪ್ರತ್ಯಕ್ಷತೆ. ಎಲ್ಲರೂ ಹೇಳ್ರಿ ಪ್ರತ್ಯಕ್ಷತೆ. ಪ್ರತ್ಯಕ್ಷತೆ ಅಂದರೆ ಏನು? ಆಗ ತಾನೇ ಹೇಳಿದೆ, ಏನೋ ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಬಂದುಬಿಟ್ಟು ಅವನು ದೂತರು ಬಂದುಬಿಟ್ಟು ಅಲ್ಲಿ ತುತ್ತೂರಿ ಊದಿಬಿಟ್ಟು ಹಲ್ಲೆಲೂಯಾ ಎಲ್ಲರೂ ಹೋಗುವುದು, ಅದಲ್ಲ ಪ್ರತ್ಯಕ್ಷತೆ. ಅದಲ್ಲ ಪ್ರತ್ಯಕ್ಷತೆ. ಪ್ರತ್ಯಕ್ಷತೆ ಅಂತಂದರೆ ಮೇಲಿನ ಲೋಕದಿಂದ ಆತನು ತಾನೇ ಭೂಮಿಗೆ ಇಳಿದು ಬಂದು ಮೀಡಿಯಾದಲ್ಲಿಯೂ ಕೂಡ ಕಾಣಿಸಿಕೊಳ್ಳುವುದು, ಅದೇ ಪ್ರತ್ಯಕ್ಷತೆ. ಹಲ್ಲೆಲೂಯಾ. ಏನಾಗ್ತಾ ಇದೆ ನಿಮಗೆ? ಹಲ್ಲೆಲೂಯಾ. ಕೊಡುವುದಾಗ ಸಂತೋಷದಿಂದ ಕೊಡ್ರಿ. ಯಾರೂ ಬಾರಿಸ್ತಾ ಇಲ್ಲ, ನಾನೇ ಬಾರಿಸಿ ಹುಚ್ಚನಾದೇನೇನೋ ಎಂಬುದಾಗಿ. ನೀನು ಹುಚ್ಚನಾಗುವುದಿಲ್ಲ. ದೇವರನ್ನು ಮಹಿಮೆ ಪಡಿಸುವಾಗ ಅದೇ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಅದೇ ದೇವರು ನಿನ್ನನ್ನು ಮೇಲಕ್ಕೆತ್ತುವವನಾಗಿದ್ದಾನೆ. ನನ್ನನ್ನು ಎತ್ತಿ ಎತ್ತಿ ನಿಲ್ಲಿಸಿದೆ.
ಸರ್ವಶಕ್ತನು ನೀನೇ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಈಗ ನೋಡ್ರಿ, ಅನೇಕರು ಇದನ್ನು ಏನಂತಾರಂತಂದರೆ, ಇದು ಸ್ವರ್ಗಾರೋಹಣದ ಕಾಲದಲ್ಲಿ ಆಗ್ತದೆ ಎಂಬುದಾಗಿ. ಇದು ಸ್ವರ್ಗಾರೋಹಣ ಅಲ್ಲ, ಆತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಮಾತನಾಡ್ತಾ ಇದೆ. ಆತನ ಭೂಮಿಯಲ್ಲಿ ಎಲ್ಲರಿಗೂ ಕಾಣುವ ವಿಷಯದಲ್ಲಿ ಮಾತನಾಡ್ತಾ ಇದೆ. ಆತನ ಪ್ರತ್ಯಕ್ಷತೆ ಹೇಗಿರ್ತದೆ ಅಂತಂದರೆ, ಆತನ ಪ್ರತ್ಯಕ್ಷತೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಏನು ಪ್ರಾರಂಭ ಆಗ್ತದೆ ಅಂತಂದರೆ, ನೋಹನ ದಿನಗಳಲ್ಲಿ ಏನಿತ್ತಂತೆ. ಯಾರಾದರೂ ಹೇಳ್ತೀರಾ ನೋಹನ ದಿನಗಳಲ್ಲಿ ಏನಿತ್ತಂತೆ? ಈ ಭೂಮಿಯಲ್ಲಿ ಎಲ್ಲ ಸುಂದರವಾಗಿತ್ತ? ಎಲ್ಲ ಒಳ್ಳೆತನದಿಂದ ತುಂಬಿತ್ತ? ಅಥವಾ ಕೆಟ್ಟತನದಿಂದ ತುಂಬಿತ್ತ? ಕ್ರೂರತನದಿಂದ ತುಂಬಿತ್ತ? ಹಲ್ಲೆಲೂಯಾ. ಆ ಕಾಲದಲ್ಲಿ ರಾಕ್ಷಸರು ಇದ್ರು. ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆ? ಹಲ್ಲೆಲೂಯಾ. ಮನುಷ್ಯರಿಗೆ ನಿಯಮ ಇದ್ದವು. ರಾಕ್ಷಸರು ಕೇಳ್ತಾ ಇದ್ರ, ನನಗೇನು ಹೇಳ್ತೀಯೋ, ಮನುಷ್ಯನನ್ನೇ ಎತ್ಕೊಂಡು ತಿಂದು ಬರ್ತಾ ಇದ್ವಂತೆ. ಹಾಂ, ಸತ್ಯ ಹೇಳ್ತಾ ಇದ್ದೀನಿ, ಯೇಸುಸ್ವಾಮಿ ಬರುವಾಗ ಹಂಗೆ ಇರ್ತದೆ. ಇಲ್ಲ, ಅವನ ಪ್ರತ್ಯಕ್ಷತೆಯಲ್ಲಿ ಅವನ ಜೊತೆ ಹೋಗಬೇಕು, ಸ್ವರ್ಗಾರೋಹಣದಲ್ಲಿ ಅವನ ಬಳಿಯಲ್ಲಿ ಹೋಗಬೇಕು. ಯೋಚನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಚಿಂತೆ ಮಾಡೋದು ನೋಡಿದ್ರೆ ಏನು ಭಯ ಆಗ್ತಾ ಇದೆ ಅಂತಂದರೆ, ಆಮೇನ್, ಹಲ್ಲೆಲೂಯಾ. ನೀವ ಕನ್ಫ್ಯೂಷನ್ದಲ್ಲಿದ್ದೀರಿ. ಇನ್ನು ನಿನ್ನ ಕುಟುಂಬದವ್ರನ್ನ ಹೆಂಗೆ ಬಲಪಡಿಸ್ತಿರೋ ಗೊತ್ತಿಲ್ಲ, ನಿಮ್ಮ ಊರನ್ನು ಹೆಂಗೆ ಬಲಪಡಿಸ್ತಿರೋ ಗೊತ್ತಿಲ್ಲ, ನಿಮ್ಮ ಆಪ್ತರನ್ನು ಹೆಂಗೆ ಬಲಪಡಿಸ್ತಿರೋ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕನ್ಫ್ಯೂಷನ್ನಲ್ಲಿದ್ದರೆ ನೀನು ಇನ್ನೊಬ್ಬನಿಗೆ ದೇವರನ್ನು ತೋರಿಸ್ಲಿಕ್ಕೆ ಆಗೋದೇ ಇಲ್ಲ, ದೇವ್ರ ವಿಷಯದಲ್ಲಿ ಮಾತನಾಡಲಿಕ್ಕೆ ಆಗೋದಿಲ್ಲ. ನಿನ್ನಲ್ಲೇ ನಂಬಿಕೆ ಇಲ್ಲ ಅಂತಂದರೆ ಇನ್ನೊಬ್ಬನಿಗೆ ಹೆಂಗೆ ನಿನ್ನ ನಂಬಿಕೆ ಬಗ್ಗೆ ಕಲಿಸ್ತೀಯಾ? ಹಲ್ಲೆಲೂಯಾ. ನಿನಗೆ ನಂಬಿಕೆ ಇಲ್ಲ, ನನ್ನ ದೇವ್ರು ಬಂದಾಗ ನನ್ನನ್ನು ಕರ್ಕೊಂಡು ಹೋಗ್ತಾನಂತೇಳಿ ಇನ್ನೊಬ್ಬನಿಗೆ ಹೆಂಗೆ ಹೇಳ್ತೀಯ ನೀನು? ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ಲ. ನೀನು ಯೇಸುಸ್ವಾಮಿ ನಿನ್ನನ್ನು ಪ್ರೀತಿಸ್ತಾನೆ ಅಂತೇಳಿ ನೀನು ಇನ್ನೊಬ್ಬನಿಗೆ ಎಷ್ಟು ಧೈರ್ಯದಿಂದ ಹೇಳ್ತೀಯ ನಿನ್ನನ್ನು ಯೇಸು ಪ್ರೀತಿಸ್ತಾನಂತೇಳಿ? ಹೇಳೋದಕ್ಕಿಂತ ಮುಂಚೆ ಅಳಗಾಡ್ತಿರ್ತೀಯ, ನನ್ನ ಪ್ರೀತಿಸ್ತಾನೋ ಇಲ್ಲ ನನಗೆ ಗೊತ್ತಿಲ್ಲ. ಇನ್ನು ಹಲ್ಲೆಲೂಯಾ. ಪಕ್ಕದವ್ರು ಹೇಳ್ರಿ, ಬದಲಾಗ್ರಿ ಎಂಬುದಾಗಿ. ಬದಲಾಗ್ರಿ. ನೀವು ಅಳಗಾಡಿ ಇನ್ನೊಬ್ಬರನ್ನ ಅಳಗಾಡಿಸೋದಕ್ಕಿಂತಲ್ಲಿ ಏನಿಲ್ಲ ರೀ. ನೀನು ಸ್ಥಿರವಾಗಿ ನಿಲ್ಲ. ನನ್ನ ಯೇಸುಸ್ವಾಮಿ ನನ್ನ ಪ್ರೀತಿಸ್ತಾನೆ, ನನ್ನ ಯೇಸುಸ್ವಾಮಿ ನನಗಾಗಿ ಜೀವ ಕೊಟ್ಟಿದ್ದಾನೆ. ನನಗೆ ಜೀವ ಕೊಟ್ಟಂಥ ದೇವ್ರು ಅವನಿಗೆ ಅನ್ಯಾಯ ಮಾಡ್ತಾನೆ? ಹೋಗಿ ಅವನಿಗೆ ನಾನು ಹೇಳ್ತೇನೆ, ಅವನನ್ನು ಯೇಸುಸ್ವಾಮಿ ಪ್ರೀತಿಸ್ತಾನೆ, ಅವನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಆಮೇನ್. ಬೈಬಲ್ ಹೇಳ್ತದೆ, ಅವರು ಉಣ್ಣುತ್ತಾ ಕುಡಿಯುತ್ತಾ ಇದ್ದರೆಂಬುದಾಗಿ. ಮದುವೆ ಮಾಡಿಕೊಡ್ತಾ ಇದ್ರಂತೆ, ಮದುವೆ ಮಾಡಿಕೊಳ್ತಾ ಇದ್ರಂತೆ. ಆಮೇನ್. ಅಲ್ಲಿ ಕೆಲವರು ಕ್ರಮ ಅನುಸರಿಸ್ತಾ ಇದ್ರಂತೆ, ಕೆಲವರು ಕ್ರಮ ಅನುಸರಿಸುವುದಿಲ್ಲ. 40 ಮಂದಿ ಒಂದು ಕ್ಲಾಸ್ ರೂಮ್ನಲ್ಲಿ ಇದ್ದರೆ 40 ಮಂದಿಗೂ ಒಂದೇ ನಿಯಮ ಹೇಳಿದಾಗ ಎಲ್ಲರೂ ಅದನ್ನು ಕೇಳ್ತಾರೆ, ಕೆಲವರು ಕೇಳುವುದಿಲ್ಲ. ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಕೆಲವರು ರ್ಯಾಂಕ್ನಲ್ಲಿ ಬರ್ತಾರೆ, ಕೆಲವರು ರ್ಯಾಂಕ್ನಲ್ಲಿ ಬರುವುದಿಲ್ಲ. ನೀವು ಎಲ್ಲಿ ಬರಬೇಕಂತೇಳಿ ಇಷ್ಟಪಡ್ತೀರಿ ನೋಡ್ರಿ. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಟೀಚರ್ ರಾತ್ರಿ ಎಲ್ಲ ಅಭ್ಯಾಸ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆ ಒಂದು ಸಿಲಾಬಸ್ಸನ್ನು ಭಾಳ ಅದ್ಭುತವಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಕ್ಲಾಸ್ನಲ್ಲಿ ಹೇಳಿಕ್ಕೆ ಬಂದಾಗ ಕೆಲವರು ಅಂತೇಳಿ ನಿದ್ದೆ ಮಾಡ್ತಿರ್ತಾರೆ, ಕೆಲವರು ಹೆಡ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವ್ರಿಗೆ ಏನೇನು ಅಂತಿರ್ತಾರೆ ಅಂದರೆ, ದೌಡು ಹೋಗವ್ವ ಟೀಚರ್, ನಮಗೆ ಇನ್ನೂ ಭಾಳ ಕೆಲಸ ಇವೆ ಅಂದ್ಕೊಳ್ತಿರ್ತಾರೇನೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್, ಆಮೇನ್. ಅನ್ಕೊಳ್ಳಿ ಎಂಬುದಾಗಿ ಸುಮ್ಮನೆ ಬಿಡ್ತಾರೆ. ಯಾರು ಹೇಳ್ರಿ? ಅಲ್ಲಿ ಮ್ಯಾಲಿರೋನು. ದೊಡ್ಡವರು ಬಿಡ್ತಾರೆ, ನಿನಗೆ ಗೊತ್ತಾಗ್ತದೆ ಎಂಬುದಾಗಿ. ಯಾವಾಗ ಗೊತ್ತಾಗ್ತದೆ ಗೊತ್ತಾ? ನೀನು ಪಾಸು ಫೇಲು ಅನ್ನುವಂಥ ರಿಸಲ್ಟ್ ನೋಡೋಕೆ ಹೋಗ್ತೀಯ, ಅವಾಗ ಗೊತ್ತಾಗ್ತದೆ. ಆಮೇನ್. ಪಕ್ಕದವ್ರಿಗೆ ಹೇಳಿ, ಎಚ್ಚರವಾಗಿರು ಎಂಬುದಾಗಿ. ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಈ ಪ್ರಪಂಚದಲ್ಲಿ ಯಾವುದೇ ಕ್ರಮ ಇರುವುದಿಲ್ಲ. ಎಲ್ಲ ಕಡೆ ವಂಚನೆ, ದರೋಡೆ, ಮೋಸ, ಒಬ್ಬನಿಂದ ಕಿತ್ತುಕೊಳ್ಳುವುದು, ಒಬ್ಬನ ಮನೆಯನ್ನು ಲೂಟಿ ಮಾಡುವುದು,
ಎಲ್ಲಿಯೂ ಕ್ರಮ ನೀವು ನೋಡುವುದಿಲ್ಲ. ಬೈಬಲ್ ಹೇಳ್ತದೆ, ನೋಹನ ದಿವಸಗಳಲ್ಲಿ ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ ವಾಕ್ಯ ಹೇಳ್ತದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ, ಯಾಕಂದರೆ ನಾವು 7 ದಿನ ಉಪವಾಸ ಪ್ರಾರ್ಥನೆಯಲ್ಲಿಯೂ ಕಳೀಲಿಕ್ಕಿದ್ದೇವೆ ಮತ್ತು ಆ ದಿನಗಳಲ್ಲಿಯೂ ಕೂಡ ನಾವು ನೋಡೋಣ. ಮತ್ತು ಈ ದಿನ ಸಾಯಂಕಾಲ ಎಲ್ಲರೂ ಪ್ರಾರ್ಥನೆಗಾಗಿ ಸಿದ್ಧರಾಗಿರೋಣ. ಎಷ್ಟು ಜನ ನಿಮ್ಮನ್ನು ತೀರ್ಮಾನ ಮಾಡ್ಕೊಂಡಿದ್ದೀರಿ, ನಾನು ಈ ದಿನ ಉಪವಾಸ ಪ್ರಾರ್ಥನೆಗಿರಬೇಕೆಂಬುದಾಗಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್. ಒಂದು ವೇಳೆ ಆಟೋ ಅಕ್ಕ ಯಾವಾಗ ಓಡಿಸ್ತಾರೋ ಗೊತ್ತಿಲ್ಲ, ಇವತ್ತೇ ಓಡಿಸಿದ್ರೆ ನಿಮ್ಗೆ ಯಾರಿಗಾದ್ರೂ ಸಹಾಯ ಬೇಕಾದರೆ ಯಾರೂ ಫ್ರೀಯಾಗಿ ಹೋಗಬೇಡ್ರಿ, ಪಕ್ಕದವ್ರಿಗೆ ಹೇಳ್ರಿ ಫ್ರೀಯಾಗಿ ಹೋಗಬೇಡ್ರಿ ನಿಮ್ದಾಗಿ. ಹಲ್ಲೆಲೂಯಾ. ಹಾಗಂತೇಳಿ ರೊಕ್ಕ ಕೊಡ್ದಾದ್ರೆ ನಾನು ಬೇರೆ ಯಾವುದಾದ್ರೂ ಆಟೋದಾಗ ಹೋಗ್ಬೋದಲ್ಲ, ಹಂಗೂ ಅಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ದೇವ ಜನರ ಆಶೀರ್ವಾದ ಹೊಂದಬೇಕು, ದೇವ ಜನರ ಮೇಲೆ ಬರಬೇಕು. ನಿನ್ನ ಕಿಶದಿಂದ ತೆಗೆದುಕೊಡು. ಹಲ್ಲೆಲೂಯಾ. ನಿನಗೆ ಕಡಿಮೆ ಆಗೋದಿಲ್ಲ, ನಿನಗೆ ಆಶೀರ್ವಾದನೇ ಆಗ್ತದೆ. ಆಮೇನ್. ಹಲ್ಲೆಲೂಯಾ. ನಾನು ಬಿತ್ತುವುದಾದರೆ ದೇವರಿಗೆ ಭೂಮಿಯನ್ನು ಹಿಂಗಿಟ್ಟಿದ್ದಾನಂತಂದರೆ ಅದು ಡಬ್ಬಲ್ಲನ್ನು ಕೊಡುವಂಥದ್ದಾಗಿದೆ. ನೀನು ದೇವರ ರಾಜ್ಯದಲ್ಲಿ ಬಿತ್ತಿದರೆ ದೇವರ ಭೂಮಿ ಸಾಧಾರಣವಾದದ್ದಲ್ಲ, ಅದು ನಿನಗೆ 100ರಷ್ಟು ಫಲ ಕೊಡುವಂಥದ್ದಾಗಿದೆ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು. ಬಹು ದಿನಗಳ ನಂತರ ನಿನಗೆ ಆ ಆಹಾರ ಸಿಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆಮೇನ್. ಹೇಳ್ರಿ, ನಾನು ಬಿತ್ತುತ್ತೇನೆ, ನಾನು ಬಿತ್ತುತ್ತೇನೆ, ನಾನು ಬಿತ್ತುತ್ತೇನೆ. 30ರಷ್ಟಲ್ಲ, 60ರಷ್ಟಲ್ಲ, 100ರಷ್ಟು ಕೊಯ್ತೇನೆ. ನನ್ನ ದೇವರು ನನ್ನನ್ನು ಕೊಯ್ಯುವ ಹಾಗೆ ಮಾಡ್ತಾನೆ. ಅದಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ ಮತ್ತು ಸಾಯಂಕಾಲ ಪ್ರಾರ್ಥನೆಗಾಗಿಯೂ ಸೇರಿಕೊಳ್ಳೋಣ ಮತ್ತು ನಮ್ಮನ್ನು ನಾವು ಕಾಣಿಕೆಗಾಗಿ ಒಪ್ಪಿಸಿಕೊಟ್ಟು ಮುಂದಿನ ಸಮಯವನ್ನು ಮುಗಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಸ್ವೀಕಾರ ಮಾಡಿ. ರಕ್ಷಕನು ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ, ಸಮಾಧಾನ ಕರ್ತನಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ, ಸಮಾಧಾನ ಕರ್ತನಿದೆ. Hallelujah, 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 hallelujah. Hallelujah, 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 hallelujah. ಶಿಲುಬೆಯ ಆಯತ್ತದಿ ನನಗಾಗಿಯೇ ಜೀವ ನೀಡಿದೆ. ಶಿಲುಬೆಯ ಆಯತ್ತದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ,
ಸಮಾಧಾನ ಕರ್ತನಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. ಕ್ರಿಸ್ತನ ಮರಣದಿಂದಲೇ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. Hallelujah, 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 hallelujah. Oh, yes, ಜೀಸಸ್, ನಿನ್ನ ಎಲ್ಲ ಮಹಿಮೆಗಾಗಿ ಸ್ತೋತ್ರಪ್ಪ. ಆರಾಧನೆ 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 ಓ ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಓ ಆರಾಧನೆ 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 ಓ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಆರಾಧನೆ ಆರಾಧನೆ ಓ ಆರಾಧನೆ 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 ಓ ಆರಾಧನೆ 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 ಯೇಸುವೇ ನಿನಗೆ ಮಹಿಮೆ, ನಿನಗೆ ಎಲ್ಲ ಆರಾಧನೆ ಸ್ವಾಮಿ, ನಿನಗೆ ಎಲ್ಲ ಸ್ತುತಿ ಸ್ತೋತ್ರಗಳು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಮಹಿಮೆಯ ದೇವನೇ, ನಮ್ಮನ್ನು ಈ ದಿನ ನಡೆಸಿದ್ದಕ್ಕಾಗಿ ಸ್ತೋತ್ರ, ನಮಗೆ ಬೋಧಿಸಿದ್ದಕ್ಕಾಗಿಯೂ ಸ್ತೋತ್ರಪ್ಪ ಕರ್ತನೆ. ಕೊಟ್ಟಂಥ ಕಾಣಿಕೆಗಳನ್ನು ಅವ್ರ ಕೈಗಳನ್ನು ಅವ್ರ ಕುಟುಂಬಗಳನ್ನು ಅವರ ಬಿಸ್ನೆಸ್ಗಳನ್ನು ದೇವರು ಆಶೀರ್ವಾದ ಮಾಡುವಂತೆ ಈ ಸಮಯದಲ್ಲಿ ನಮ್ಮ ದುರ್ಗಪ್ಪನ ಅವರು ಬಂದು ಪ್ರಾರ್ಥನೆ ಮಾಡಬೇಕೆಂಬ ಬೇಡಿಕೊಳ್ತೇನೆ. ಸೂತ್ರಪ್ಪ ತಂದೆ, ಕರೆಯ ದಿವಸಕ್ಕಾಗಿ ಸೂತ್ರಪ್ಪ ತಂದೆ ಕರ್ತನೆ. ಇವತ್ತಿನ ದಿವಸ ನಮ್ಮ ಎಲ್ಲರನ್ನೂ ಪ್ರಾರ್ಥನೆಯಲ್ಲಿ ಕರ್ಕೊಂಡಕ್ಕಾಗಿ ಸೂತ್ರಪ್ಪ ತಂದೆ ಕರ್ತನೆ. ನಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸಕ್ಕಾಗಿ ಸೂತ್ರಪ್ಪ ತಂದೆ ಕರ್ತನೆ. ಇವತ್ತಿನ ದಿವಸ ತಂದೆ
ನಮ್ಮನ್ನು ಭಾಳವಾಗಿ ಒಳ್ಳೆಯ ರೀತಿಯಿಂದ ನಡೆಸಿದೆ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ ತಂದೆ. ಎಲ್ಲ ಜನರನ್ನು ನೀವು ಅದ್ಭುತವಾಗಿ ನಡೆಸಿದಿರಪ್ಪ, ಅದಕ್ಕಾಗಿ ಸ್ತೋತ್ರ ತಂದೆ. ಈ ಕೊಟ್ಟಂಥ ಕಾಣಿಕೆಯನ್ನು ಆಶೀರ್ವದಿಸ್ರಿಪ್ಪ ತಂದೆ ಕರ್ತೇನೆ. ಅವರ ಕೆಲಸ ಕಾರ್ಯಗಳನ್ನು, ಅವರ ಬಿಸ್ನೆಸ್, ಅವರ ಉದ್ಯೋಗಗಳನ್ನು ಎಲ್ಲ ಆಶೀರ್ವದಿಸ್ರಿಪ್ಪ ತಂದೆ. ಇನ್ನೂ ಹೆಚ್ಚಾಗಿ ನಿಮಗೆ ಕೊಡಲಿಕ್ಕೆ ಸಹಾಯ ಮಾಡಿರಿಪ್ಪ ತಂದೆ ಕರ್ತೇನೆ. ಅವ್ರನ್ನೆಲ್ಲ ಅವ್ರ ಕೆಲಸ ಅವರು ಅಭಿವೃದ್ಧಿ ಪಡಿಸ್ರಿಪ್ಪ ತಂದೆ. ಅವರ ಪ್ರತಿಯೊಂದು ಅವ್ರ ಕೆಲಸ ಕಾರ್ಯಗಳನ್ನು ನಿಮ್ಮ ಕೈಯಲ್ಲಿ ಕೊಡ್ತೀನಿ ತಂದೆ ಕರ್ತೇನೆ. ಅವರು ಇನ್ನೂ ಹೆಚ್ಚಾಗಿ ನಿಮಗೆ ಕೊಡಲಿಕ್ಕೆ ಸಹಾಯ ಮಾಡಿರಿಪ್ಪ ತಂದೆ ಕರ್ತೇನೆ. ಕೊಟ್ಟಂಥ ಕಾಣಿಕೆ ಸಭೆಗೂ ಸಭಾಪಾಲಕರಿಗೂ ಎಲ್ಲರಿಗೂ ಉಪಯೋಗ ಆಗುವಂಗೆ ಸಹಾಯ ಮಾಡಿರಿಪ್ಪ ತಂದೆ ಕರ್ತೇನೆ. ಇವತ್ತಿನ ದಿವಸ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದೀರಿ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ ತಂದೆ. ಎಲ್ಲ ಘನಮನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೀನಿ ಪರಲೋಕದ ತಂದೆ, ಆಮೇನ್. ನಾವು ಕೈಗಳನ್ನೆತ್ತಿ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಈ ಸಭೆಯೊಟ್ಟಿಗೂ ಪ್ರಪಂಚದ ಎಲ್ಲ ದೇವಜನರೊಟ್ಟಿಗೂ ಇರಲಿ ತಂದೆ. ಆಮೇನ್.